ಎಲೆಕ್ಟ್ರಿಕಲ್ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ 5th ಸೆಮಿಸ್ಟರ್ ಇವತ್ತು ಪವರ್ ಇನ್ಸ್ಟಾಲೇಷನ್ ಒಂದು ಪ್ರಾಬ್ಲಮ್ ಮತ್ತು ಅದರದ್ದು ಎಕ್ಸ್ಪ್ಲನೇಷನ್ ನೋಡೋಣ. ಸೊ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಪವರ್ ಇನ್ಸ್ಟಾಲೇಷನ್ ನೋಡಿ. ಫಸ್ಟು ಮೆಟೀರಿಯಲ್ಸ್ ನೋಡೋಣ. ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಪವರ್ ಇನ್ಸ್ಟಾಲೇಷನ್, ಇದರಲ್ಲಿ ಏನೇನು ಮೆಟೀರಿಯಲ್ ಇದೆ? ಪಿ ಡಿ ಬಿ ಅಂತ ಕರಿತೀವಿ. ಪಿ ಡಿ ಬಿ ಅಂತಂದರೆ ಪವರ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್. ಫಸ್ಟ್ ಪವರ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್. ಅದು ಆದಮೇಲೆ ಒಂದು ಇಲ್ಲಿಂದ ಪವರ್, ಇಲ್ಲಿಗೆ ಪವರ್ ಬೇರೆ ಕಡೆಯಿಂದ ಬರುತ್ತೆ, ಇನ್ಕಮಿಂಗ್ ಪವರ್ ಬರುತ್ತೆ. ಅಲ್ಲಿಂದ ನಾವೇನು ಮಾಡ್ತೀವಿ, ಕಾಂಡ್ಯೂಟ್ ಪೈಪ್ ಒಳಗಡೆಯಿಂದ, ಇಲ್ಲಿ ನೋಡಿ ಇಲ್ಲಿ ಬರ್ತಿದ್ದೀವಿ, ಇಲ್ಲಿ ಕಾಂಡ್ಯೂಟ್ ಪೈಪ್ ಇದು. ಓಕೆ, ಇದೇನಿದು ಕಾಂಡ್ಯೂಟ್ ಪೈಪ್ ಇದು. ಈ ಕಾಂಡ್ಯೂಟ್ ಪೈಪ್ ಒಳಗಡೆಯಿಂದ ವೈರನ್ನು ತೊಗೊಂಬಂದ್ಬಿಟ್ಟು ಸ್ಟಾರ್ಟರ್ ಹತ್ರ ತೊಗೊಂಬರ್ತೀವಿ. ಸ್ಟಾರ್ಟರ್. ಓಕೆ, ಸೊ ಕಾಂಡ್ಯೂಟ್ ಪೈಪಿಗೆ ಏನೇನು ಬೇಕಾಗುತ್ತೆ? ಪಿ ವಿ ಸಿ ಕಾಂಡ್ಯೂಟ್ ಪೈಪು ಮತ್ತು ಎಲ್ಬೋಗಳು ಬೇಕಾಗ್ತವೆ, ಜಂಕ್ಷನ್ ಬಾಕ್ಸ್ಗಳು ಬೇಕಾಗುತ್ತೆ, ಸ್ಯಾಡಲ್ಸ್ ಬೇಕಾಗುತ್ತೆ. ಆಮೇಲೆ ಸ್ಟಾರ್ಟರ್ ಕನೆಕ್ಷನ್, ಸ್ಟಾರ್ಟರ್ ತನಕ ಬರ್ತವೆ ವೈರ್. ಸ್ಟಾರ್ಟರ್ ಕನೆಕ್ಟ್ ಮಾಡ್ತೀವಿ. ಸ್ಟಾರ್ಟರ್ ಔಟ್ಪುಟ್ಟನ್ನು ನಾವು ಒಂದು ಫ್ಲೆಕ್ಸಿಬಲ್ ಪೈಪ್ ಮುಖಾಂತರ ಇದು ಟರ್ಮಿನಲ್ ಬಾಕ್ಸ್, ಮೋಟರ್ ಟರ್ಮಿನಲ್ ಬಾಕ್ಸ್ಗೆ ಕನೆಕ್ಷನ್ ಮಾಡ್ತೀವಿ ಫ್ಲೆಕ್ಸಿಬಲ್ ಪೈಪ್ ಮುಖಾಂತರ. ರೈಟ್. ನೆಕ್ಸ್ಟ್ ಇಲ್ಲೇ ಟರ್ಮಿನಲ್ ಬಾಕ್ಸ್ಗೆ ನಾವು ಕೆಪಾಸಿಟರ್ ಬ್ಯಾಂಕನ್ನು ಕನೆಕ್ಟ್ ಮಾಡ್ತೀವಿ. ಇಲ್ಲಿ ಒಂದು ಏನು ಕನೆಕ್ಟ್ ಮಾಡ್ತೀವಿ? ಪವರ್ ಫ್ಯಾಕ್ಟರ್ ಇಂಪ್ರೂವ್ ಮಾಡೋದಕ್ಕೆ, ಈ ಮೋಟ್ರದ್ದು ಪವರ್ ಫ್ಯಾಕ್ಟರ್ ಇಂಪ್ರೂವ್ ಮಾಡೋದಕ್ಕೆ ಕೆಪಾಸಿಟರ್ ಬ್ಯಾಂಕನ್ನು ಕನೆಕ್ಟ್ ಮಾಡ್ತೀವಿ. ಆಮೇಲೆ ಪ್ರತಿಯೊಂದು ಮೋಟ್ರ್ ಕೂಡ ಅರ್ಥಿಂಗ್ ಮಾಡಿರ್ತೀವಿ. ಸೊ ನೆಕ್ಸ್ಟ್ ಇದೇ ಮೇಜರ್ ಮೆಟೀರಿಯಲ್ಸ್. ಇದು ನಮಗೇನು ಕಾಣುತ್ತೆ ಮೆಟೀರಿಯಲ್ಸ್? ಒಂದು ಪಿ ಡಿ ಬಿ, ಪವರ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್, ಆಮೇಲೆ ಕಾಂಡ್ಯೂಟ್ ಪೈಪ್ಗಳು, ಕಾಂಡ್ಯೂಟ್ ಪಿ ವಿ ಸಿ ಬೆಂಡ್ಗಳು, ಎಲ್ಬೋಸ್ ಮತ್ತು ಸ್ಯಾಡಲ್ಸ್ ಬೇಕಾಗತ್ತೆ. ಆಮೇಲೆ ಸ್ಟಾರ್ಟರ್ ಒಂದು ಬೇಕಾಗತ್ತೆ, ಫ್ಲೆಕ್ಸಿಬಲ್ ಪೈಪ್ ಬೇಕಾಗತ್ತೆ, ಆಮೇಲೆ ಕೆಪಾಸಿಟರ್ ಬ್ಯಾಂಕ್ ಒಂದು ಬೇಕಾಗತ್ತೆ, ನೆಕ್ಸ್ಟ್ ಅರ್ಥಿಂಗ್ ಬೇಕಾಗತ್ತೆ. ಸೊ ಇವೆಲ್ಲ ಮೆಟೀರಿಯಲ್ಸ್. ಆಮೇಲೆ ಇಲ್ಲಿ ನೋಡಿ ICTP MCB ಅಂತ ಬರ್ತಿದ್ದೀನಿ. ಅಂದರೆ ಇದ್ರ ಒಳಗಡೆ ಏನೇನು ಮೆಟೀರಿಯಲ್ಗಳು ಇರ್ತವೆ? ಪಿ ಡಿ ಬಿ ಒಳಗಡೆ ಒಂದು ಇನ್ಕಮಿಂಗ್ MCB ಇರುತ್ತೆ. 63 ಆ್ಯಂಪ್ಸ್ ಇತ್ತು ಅಂತಂದರೆ ನಾವು MCB ಬಳಸ್ಬೋದು. 63ಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ MCCB ಬಳಸ್ಬೋದು. ಬಟ್ MCCB ರೇಟ್ ಜಾಸ್ತಿ ಇರೋದ್ರಿಂದ ನಾವೇನು ಮಾಡ್ತೀವಿ? ICTPನ ಬಳಸ್ತೀವಿ. ಅಂದರೆ ಯಾವುದು? ಐರನ್ ಕ್ಲಾಡ್ ಟ್ರಿಪಲ್ ಪೋಲ್ ಸ್ವಿಚ್ ಅಂತ ಕರಿತೀವಿ. ಇದರೊಳಗಡೆ ಸ್ವಿಚ್ಚಿಂಗ್ ಇರುತ್ತೆ, ಜೊತೆಗೆ ಫ್ಯೂಸ್ ಕೂಡ ಇರುತ್ತೆ. ಹಾಗಾಗಿ ಇದನ್ನು ಬಳಸ್ತಾರೆ. ಕಮ್ಮಿ ರೇಟ್ ಆಗುತ್ತೆ. MCBಗೂ ಮತ್ತು MCCBಗೂ ಕಂಪೇರ್ ಮಾಡಿದ್ರೆ ಇದು ಕಮ್ಮಿ ರೇಟ್ ಆಗುತ್ತೆ. ಆಮೇಲೆ ಫುಲ್ಲಿ ಐಸೋಲೇಷನ್ ಇದರಲ್ಲಿ ಇರುತ್ತೆ. ಓಪನ್ ಮಾಡಿದ್ರೆ ಯಾವುದೇ ಥರ ಜಾಮ್ ಆಗೋದಿಲ್ಲ. ಇದು ಆ ಥರ ಫುಲ್ ಐಸೋಲೇಷನ್ ಇರುತ್ತೆ. ಹಾಗಾಗಿ ಇವೆರಡಕ್ಕಿಂತ ಕೂಡ ಕಮ್ಮಿ ರೇಟ್ ಇರುತ್ತೆ. ಇದನ್ನು ಬಳಸ್ತಾರೆ. ಒಂದು ಇನ್ಕಮಿಂಗ್. ಆಮೇಲೆ ಪ್ರತಿಯೊಂದು ಮೋಟ್ರಿಗೂ ಒಂದು ಸ್ವಿಚ್ ಬೇಕಾಗುತ್ತೆ ನಮಗೆ. ಸೊ ಅದಕ್ಕೆ ICTP ಆಗಲಿ, MCB ಆಗಲಿ, MCCB ಆಗಲಿ ಬಳಸ್ತಾರೆ. ಓಕೆ, ಅದು ಇಲ್ಲಿ ಬರೆದಿದ್ದೆ, ಕಟ್ ಮಾಡಿದ್ದೀನಿ ನಾನು. ಏನು ಮಾಡ್ತಾರೆ? ಪ್ರತಿಯೊಂದು ಮೋಟ್ರಿಗೂ, ಇದು ಇನ್ಕಮಿಂಗ್ ಆದಮೇಲೆ ಪ್ರತಿಯೊಂದು ಮೋಟ್ರಿಗೂ ಒಂದೊಂದು ಬಳಸ್ತಾರೆ. ಆಮೇಲೆ ವೋಲ್ಟ್ ಮೀಟ್ರ್ ಬಳಸ್ತಾರೆ, ಆ್ಯಮೀಟ್ರ್ ಬಳಸ್ತಾರೆ, ಎನರ್ಜಿ ಮೀಟರ್ ಬಳಸ್ತಾರೆ. ಈ ಪಿ ಡಿ ಬಿ ಒಳಗಡೆನೇ ಇರುತ್ತೆ. ಆಮೇಲೆ ಫ್ರೀಕ್ವೆನ್ಸಿ ಮೀಟ್ರ್ ಬೇಕಿದ್ದರೆ ಫ್ರೀಕ್ವೆನ್ಸಿ ಮೀಟ್ರ್ ತೊಗೊಳ್ತಾರೆ, ಇಲ್ಲಾಂದರೆ ಬೇಕಾಗಿಲ್ಲ. ಕೆಲವೊಂದು ಸೂಕ್ಷ್ಮವಾದ ಮಿಷನರಿ ಇರ್ತವೆ. ಫ್ರೀಕ್ವೆನ್ಸಿ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಸ್ಪೀಡ್ ಹೆಚ್ಚು ಕಮ್ಮಿ ಆಗುತ್ತೆ. ತುಂಬ ಸಫಿಸ್ಟಿಕೇಟೆಡ್ ಸ್ಪೀಡ್ ಇತ್ತು ಅಂತಂದರೆ ಅಲ್ಲಿ ಏನು ಮಾಡ್ತಾರೆ? ತುಂಬ ಸೂಕ್ಷ್ಮವಾಗಿ ಸ್ಪೀಡ್ ಇರಬೇಕು ಅನ್ನೋ ಹಾಗಿತ್ತಂದರೆ ಫ್ರೀಕ್ವೆನ್ಸಿಯನ್ನು ಕೂಡ ಮೇಂಟೈನ್ ಮಾಡಬೇಕಾಗತ್ತೆ ನಾವು. ಸೊ ಫ್ರೀಕ್ವೆನ್ಸಿ ಮೀಟರ್ ಕೂಡ ಬಳಸ್ತಾರೆ. ELCB ಬಳಸ್ತಾರೆ. ಲೋಡ್ ಏನಾದರೂ 5 ಕಿಲೋವಾಟ್ಗಿಂತ ಜಾಸ್ತಿ ಇತ್ತು ಅಂದರೆ, ಈ ಪಿ ಡಿ ಬಿ ಮೇಲೆ ಎಲ್ಲ ಮೋಟ್ರ್ಗಳು ಸೇರಿ ಲೋಡ್ 5 ಕಿಲೋವಾಟ್ಗಿಂತ ಜಾಸ್ತಿ ಇತ್ತು ಅಂತಂದರೆ ಪಿ ಡಿ ಬಿಯಲ್ಲಿ ELCBನ ಖಂಡಿತವಾಗ್ಲೂ ಬಳಸ್ತಾರೆ. ಆಮೇಲೆ ಇದಕ್ಕೆ ಒಂದು ಅರ್ಥಿಂಗ್ ಮಾಡಿರ್ತಾರೆ, ಜೊತೆಗೆ ಇಂಡಿಕೇಟರ್ಸ್, ಆನ್ ಆಫ್ ಇಂಡಿಕೇಟರ್ಸ್. ಸೊ ಓವರಾಲ್ ಆಗಿ ಪವರ್ ಇನ್ಸ್ಟಾಲೇಷನ್ ಇಷ್ಟಿರುತ್ತೆ. ನಾನು ಇಲ್ಲಿ ಒಂದೇ ಮೋಟ್ರ್ ತೊಗೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೆ. ಈ ಡಯಾಗ್ರಾಮಲ್ಲಿ ಒಂದು ಮೋಟ್ರ್ ಇತ್ತು ಅಂತಂದರೆ ಪವರ್ ಇನ್ಸ್ಟಾಲೇಷನ್ ಏನು ಮೆಟೀರಿಯಲ್ ಬೇಕಾಗುತ್ತೆ? ಒಂದು ಪಿ ಡಿ ಬಿ ಒಳಗಡೆ ಇನ್ಕಮರ್ ಮತ್ತು ಆ ಮೋಟ್ರದೊಂದು ICTP, ವೋಲ್ಟ್ ಮೀಟರ್, ಆ್ಯಮೀಟರ್, ಎನರ್ಜಿ ಮೀಟರ್, ಫ್ರೀಕ್ವೆನ್ಸಿ ಮೀಟರ್, ELCB, ಅರ್ಥಿಂಗ್ ಮತ್ತು ಇಂಡಿಕೇಟರ್ಸ್. ನೆನ್ಪಿಟ್ಕೊಳ್ಳಿ, ಫ್ರೀಕ್ವೆನ್ಸಿ ಮೀಟರ್ ಈಸ್ ಆಪ್ಷನಲ್. ಬೇಕಿದ್ರೆ ಬರೀಬೋದು, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇದು ಪಿ ಡಿ ಬಿ ಒಳಗಡೆ ಇರೋದು. ಆಮೇಲೆ ಕಾಂಟ್ಯೂಟ್ ಪೈಪ್ ಬೇಕಾಗತ್ತೆ, ಸ್ಯಾಡಲ್ಸ್, ಎಲ್ಬೋಸ್, ಆಮೇಲೆ ಸ್ಟಾರ್ಟರ್, ಫ್ಲೆಕ್ಸಿಬಲ್ ಪೈಪ್, ಆಮೇಲೆ ಅರ್ಥಿಂಗ್, ಇದು ಕೆಪಾಸಿಟರ್ ಬ್ಯಾಂಕ್ ಒಂದು ಬೇಕಾಗುತ್ತೆ. ನೆಕ್ಸ್ಟ್ ಅರ್ಥಿಂಗ್ ಒಂದು ಬೇಕಾಗುತ್ತೆ. ಜೊತೆಗೆ ಇಲ್ಲಿಂದ ಇಲ್ಲಿ ತನಕ ನಮಗೆ ಕೇಬಲ್ ತೊಗೊಂಬಂದ್ಬಿಟ್ಟು ಮೋಟ್ರಿಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಇಷ್ಟು ಮೆಟೀರಿಯಲ್ ನಮಗೆ ಪವರ್ ಇನ್ಸ್ಟಾಲೇಷನ್ ಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ, ಈ ಮೆಟೀರಿಯಲ್ಸ್ ಎಲ್ಲ ಕೂಡ, ಈ ಮೆಟೀರಿಯಲ್ಗಳದ್ದು ಇಮೇಜಸ್ ನೋಡೋಣ. ನೋಡಿ, ಈ ಥರ ಇರುತ್ತೆ. ಒಂದು ಮಿಷನ್ ಇದೆ, ಮಿಷನ್ಗೆ ಏನು ಮಾಡಿದ್ದಾರೆ? ಇಲ್ಲಿ ನೋಡಿ, ಇಲ್ಲಿಂದ ಪವರ್ ತೊಗೊಂಡಿದ್ದಾರೆ. ಇದು ಸ್ಟಾರ್ಟರ್ ಇದು. ಓಕೆ, ಸ್ಟಾರ್ಟರಿಂದ ಪವರ್ ತೊಗೊಂಡು ಮಿಷಿನ್ ಕನೆಕ್ಟ್ ಮಾಡಿದ್ದಾರೆ. ಪೈಪ್ ನೋಡಿ, ಇದು ಓವರ್ ಹೆಡ್ ಸರ್ಫೇಸ್.
ಪೈಪ್ಗಳ ಒಳಗಡೆ ಕೇಬಲ್ ತಗೊಂಬಂದಿದ್ದಾರೆ. ಕನ್ಸೀಲ್ಡ್ ಮಾಡಿಲ್ಲ, ಓವರ್ ಹೆಡ್ ಅಲ್ಲ, ಸರ್ಫೇಸ್ ಕಾಂಡ್ಯೂಟಲ್ಲಿ ಮಾಡಿದ್ದಾರೆ. ಸರ್ಫೇಸ್ ಕಾಂಡ್ಯೂಟ್ ಸಿಸ್ಟಮಲ್ಲೇ ವೈರಿಂಗನ್ನು ಮಾಡಿರ್ತಾರೆ. ಸೊ ಇನ್ನೊಂದು ನೋಡೋಣ. ನೋಡಿ, ಇದು ಒಂದು ಮಿಷನ್. ಈ ಮಿಷನ್ಗೆ ಏನು ಮಾಡಿದರೆ, ಇಲ್ಲಿ ನೋಡಿ, ಇದು ಸ್ಟಾರ್ಟರ್. ಇಲ್ಲಿ ಮೇನ್ ಬೋರ್ಡ್ ಇರುತ್ತೆ, ಪಿ ಡಿ ಬಿ ಇರುತ್ತೆ. ಪಿ ಡಿ ಬಿಯಿಂದ ಪೈಪ್ಗಳು ತಗೊಂಬಂದ್ಬಿಟ್ಟು ಕಾಂಡ್ಯೂಟ್ ಪೈಪಲ್ಲಿ ಸಪ್ಲೈನ ತಗೊಂಬಂದ್ಬಿಟ್ಟು ಇಲ್ಲಿ ಸ್ಟಾರ್ಟರ್ ಕನೆಕ್ಟ್ ಮಾಡಿದರೆ, ಸ್ಟಾರ್ಟರಿಂದ ಇಲ್ಲಿ ಮಿಷಿನ್ಗೆ ಕನೆಕ್ಟ್ ಮಾಡಿರ್ತಾರೆ. ಮಿಷಿನ್ದು ಮೋಟ್ರ್ ಇರುತ್ತೆ, ಈ ಬಾಕ್ಸ್ ಇರುತ್ತಲ್ಲ, ಈ ಬಾಕ್ಸ್ ಒಳಗಡೆ ಮೋಟ್ರ್ ಇರುತ್ತೆ ಬ್ಯಾಕ್ ಸೈಡಲ್ಲಿ, ಆ ಮೋಟ್ರಿಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಈ ಥರ ಪ್ರತಿಯೊಂದು ಮಿಷಿನ್ಗೂ ಸ್ಟಾರ್ಟರಿಂದ ಕನೆಕ್ಟ್ ಮಾಡಿರ್ತಾರೆ. ಪ್ರತಿಯೊಂದು ಮೆಟೀರಿಯಲ್ ನೋಡೋಣ. ಪಿ ಡಿ ಬಿ ಈ ಥರ ಇರುತ್ತೆ ನೋಡೋದಕ್ಕೆ ಹೊರಗಡೆಯಿಂದ. ಇದು ಇನ್ಕಮರ್ ಅಂತ ಕರಿತೀವಿ. ಬೇರೆ ಎಲ್ಲಿಂದನೋ ಎಲೆಕ್ಟ್ರಿಕಲ್ ಪೋಲಿಂದ ಸಪ್ಲೈ ತಗೊಂಬಂದ್ಬಿಟ್ಟು ಈ ಥರ ಇಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಇದು ಇನ್ಕಮರ್ ಅಂತ ಕರಿತೀವಿ. ಅದು ಆದಮೇಲೆ ಇಲ್ಲಿ ಒಳಗಡೆ ಬಸ್ ಬಾರ್ಗಳು ಇರ್ತವೆ. ಬಸ್ ಬಾರಿಂದ ಇದು ಔಟ್ಪುಟ್ 1, ಔಟ್ಪುಟ್ 2, ಇದು ಇನ್ಕಮಿಂಗ್ ಫೀಡರ್ ಅಂತ ಕೂಡ ಕರೀತಾರೆ. ಇವೆಲ್ಲವೂ ಫೀಡರ್ಸ್ ಅಂತ ಕರಿತೀವಿ ನಾವು. ಇವೆಲ್ಲ ಕೂಡ ಫೀಡರ್ಸ್ ಅಂತ ಕರಿತೀವಿ. ಇದು ಇನ್ಕಮಿಂಗ್ ಫೀಡರ್, ಆಮೇಲೆ ಇದು ಬಸ್ ಬಾರ್ ಚೇಂಬರ್, ಆಮೇಲೆ ಇದು ಔಟ್ ಗೋಯಿಂಗ್ ಫೀಡರ್ 1, ಔಟ್ ಗೋಯಿಂಗ್ ಫೀಡರ್ 2, ಔಟ್ ಗೋಯಿಂಗ್ ಫೀಡರ್ 3, ಔಟ್ ಗೋಯಿಂಗ್ ಫೀಡರ್ 4, ಔಟ್ ಗೋಯಿಂಗ್ ಫೀಡರ್ 5, ಔಟ್ ಗೋಯಿಂಗ್ ಫೀಡರ್ 6. ಅದರ ಅರ್ಥ ಏನು? 6 ಮಿಷಿನ್ಗಳಿದ್ದಾವೆ ಅಂತ ಅರ್ಥ. 6 ಇರ್ಬೋದು, ಅದು 6ಕ್ಕಿಂತ ಕಮ್ಮಿ ಇರ್ಬೋದು, 4 ಇರ್ತವೆ ಕೆಲವೊಂದು ಸತಿ. ಇಲ್ಲಿ ನೋಡಿ, 4 ಮಿಷಿನ್ಸ್ ಇರ್ತವೆ. ಇದೊಂದು ಮಿಷಿನ್ಗೆ ಔಟ್ಪುಟ್ ಕೊಡ್ತಾರೆ, ಇದೊಂದು ಮಿಷಿನ್ಗೆ ಕೊಡ್ತಾರೆ. ಮತ್ತು ಇನ್ನೆರಡು ಯಾಕೆ? ಸ್ಪೇರ್ ಅಂದಂಗೆ. ಅಕಸ್ಮಾತ್ ನಾವು ಒಂದು ವರ್ಷದಲ್ಲಿ ಇನ್ನೊಂದು ಮಿಷಿನ್ ತಂದೀವಿ, ಆವಾಗ ಈ ಥರ ಪ್ಯಾನಲ್ ಇನ್ನೊಂದು ಖರೀದಿ ಮಾಡೋದಕ್ಕಿಂತ ಕೂಡ ಸ್ಪೇರ್ ತೊಗೊಂಡ್ರೆ ಆಯ್ತಲ್ವ. ಓಕೆ, ಈಗ ನಾವು ಸ್ಪೇರ್ ತೊಗೊಂಡ್ರೆ ಮಿಷಿನ್ ಹೊಸದು ಬಂದಾಗ ಇದು ಕನೆಕ್ಟ್ ಮಾಡ್ಬೋದು. ಸೊ ಹಂಗಾಗಿ ಏನು ಮಾಡ್ತಾರೆ, ಪಿ ಡಿ ಬಿನ ಖರೀದಿ ಮಾಡಬೇಕಾದ್ರೆ ಯಾವಾಗಲೂ ಕೂಡ 1 ಅಥವಾ 2 ಸ್ಪೇರ್ ಫೀಡರ್ಸ್ ಇರೋ ಥರ ಖರೀದಿ ಮಾಡ್ತಾರೆ. ಇಲ್ಲಿ ವೋಲ್ಟ್ ಮೀಟ್ರ್ ಇದೆ, ಆ್ಯಮ್ ಮೀಟ್ರ್ ಇದೆ. ಇಲ್ಲಿ ಎನರ್ಜಿ ಮೀಟ್ರ್ ತೊಗೊಂಡಿಲ್ಲ ಅವರು, ಫ್ರೀಕ್ವೆನ್ಸಿ ಮೀಟ್ರೂ ತೊಗೊಂಡಿಲ್ಲ. ಓಕೆ, ನೀವು ಅನ್ಬೋದು ELCB, ಇದು ಒಳಗಡೆ ELCB ಇರುತ್ತೆ. ELCB ಒಳಗಡೆ ಇರುತ್ತೆ, ಟ್ರಿಪ್ ಆಗ್ತಾ ಇರುತ್ತೆ. ಅಂಡರ್ಸ್ಟ್ಯಾಂಡ್? ಇವೆಲ್ಲ ಏನು? ಇವೆಲ್ಲ ಹ್ಯಾಂಡಲ್ಸ್. ಹೊರಗಡೆ ಕಾಣ್ತಕ್ಕಂಥದ್ದು ನೀವು, ಇವೆಲ್ಲ ಹ್ಯಾಂಡಲ್ಸ್. ಒಳಗಡೆ ಏನಿರುತ್ತೆ? ಒಳಗಡೆ ICTP ಥರ ಇರುತ್ತೆ. ICTP ಥರ ಇದು ಅದಕ್ಕೆ ಲಿಂಕ್ ಇರುತ್ತೆ. ಈ ಹ್ಯಾಂಡಲ್ ಲಿಂಕ್ ಮಾಡಿದ್ರೆ ಆನ್ ಆಗುತ್ತೆ, ಆಫ್ ಆಗುತ್ತೆ. ಸ್ಟ್ರೈಟ್ ಮಾಡಿದ್ರೆ ಆನ್ ಆಗುತ್ತೆ. ಹಿಂಗೆ ತಿರುಗಿಸ್ತಾರೆ. ಇದನ್ನು ತಿರುಗಿದ ತಕ್ಷಣ ಏನಾಗುತ್ತೆ? ಆನ್ ಆಗುತ್ತೆ ಫೀಡರ್. ಇಲ್ಲಿಂದ ಕೇಬಲ್ನ ತೊಗೊಂಡೋಗಿ ಕೆಳಗಡೆ ತೊಗೊಂಡೋಗಿ ಮೋಟ್ರಿಗೆ ಕನೆಕ್ಟ್ ಮಾಡಿರ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ ಓಪನ್ ಮಾಡಿದ್ರೆ ಈ ಥರ ಚೇಂಬರ್ಸ್ ಕಾಣುತ್ತೆ. ಒಳಗಡೆ ಏನಿರುತ್ತೆ? ICTPಗಳು. ICTP ಆಗಲಿ SFU ಅಂತ ಕೂಡ ಕರೀತಾರೆ. SFUಗಳು ಇರ್ತವೆ, ಫ್ಯೂಸ್ ಸಮೇತ ಇರುತ್ತೆ, ಸ್ವಿಚಿಂಗ್ ಇರುತ್ತೆ ಅದರಲ್ಲಿ. ನೆಕ್ಸ್ಟ್ ಇದು ICTP ಯಾವ ಥರ ಇರುತ್ತೆ? ICTP, ಓಕೆ, ಐರನ್ ಕ್ಲಾಡ್ ಟ್ರಿಪಲ್ ಪೋಲ್ ಸ್ವಿಚ್. ಇದು ಹ್ಯಾಂಡಲ್. ಇದು IC ಅಂತ ಯಾಕೆ ಕರೀತಾರೆ? ಐರನ್ ಕ್ಲಾಡ್, ಐರನ್ನಿಂದ ಮಾಡಿರ್ತಾರೆ ಬಾಡಿನ, ಹಂಗಾಗಿ ಐರನ್ ಕ್ಲಾಡ್ ಅಂತ ಕರೀತಾರೆ. ಒಳಗಡೆ ಫ್ಯೂಸಸ್ ಇರ್ತವೆ. ಇಲ್ಲಿ ಕಾಂಟ್ಯಾಕ್ಟ್ಸ್, ಕ್ಲೋಸಿಂಗ್ ಕಾಂಟ್ಯಾಕ್ಟ್ಸ್. ಇವು ಎಲ್ಲ ಫ್ಯೂಸ್ ಎಲ್ಲ ಕೂಡ ಪೋರ್ಸಲಿನ್ ಮೆಟೀರಿಯಲ್ ಫ್ಯೂಸ್ ಇರ್ತವೆ, ಬೇಸ್ ಮತ್ತು ಕ್ಯಾರಿಯರ್ಸ್. ಈ ಫ್ಯೂಸ್ ಕರೆಂಟ್ ರೇಟಿಂಗ್ ತಕ್ಕಂತೆ ನಮಗೆ ಎಷ್ಟು ಆ್ಯಂಪಿಯರ್ಸ್ ಬೇಕೋ ಅಷ್ಟು ಸಿಗುತ್ತೆ. 10 ಆ್ಯಂಪಿಯರ್ ಸಿಗುತ್ತೆ, 10 ಆ್ಯಂಪ್ ಸಿಗುತ್ತೆ, 20 ಆ್ಯಂಪ್ ಸಿಗುತ್ತೆ, 40 ಆ್ಯಂಪ್ ಸಿಗುತ್ತೆ, 63 ಆ್ಯಂಪಿಯರ್ ಸಿಗುತ್ತೆ, 100 ಆ್ಯಂಪ್ಸು ಸಿಗುತ್ತೆ, 200 ಆ್ಯಂಪ್ಸು ಸಿಗುತ್ತೆ. ಓಕೆ, 200 ಆ್ಯಂಪಿಯರ್ಸ್ ತನಕ ನಮಗೆ ICTP ಸಿಗುತ್ತೆ. ನಮ್ಮ ಕ್ಯಾಲ್ಕುಲೇಷನಲ್ಲಿ ಎಷ್ಟು ಕರೆಂಟ್ ಬರುತ್ತೆ ಅದ್ರ ತಕ್ಕಂತೆ ನಾವು ಇದು ICTPನ ತೊಗೋಬೇಕು. ಇದು MCCB. ಇದೇನಿದು? MCCB, ಮೌಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್ ಅಂತ ಕರೀತಾರೆ. ಮೌಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರಲ್ಲಿ ಒಂದು ಸ್ಪೆಷಲ್ ಅಡ್ವಾಂಟೇಜಸ್ ಇರುತ್ತೆ. ಇಲ್ಲಿ ನೋಡಿ, ರಿಲೇ ಕೊಟ್ಟಿದ್ದಾನೆ. ಇಲ್ಲಿ ಸಣ್ಣದು ರಿಲೇ. ಇಲ್ಲಿ ಕರೆಂಟ್ ರೇಟಿಂಗ್ ಇರುತ್ತೆ, ಟ್ರಿಪ್ಪಿಂಗ್. ಯೂಶಲಿ MCB ಏನು? MCB ನಾವು 10 ಆ್ಯಂಪಿಯರ್ MCB ತೊಗೊಂಡ್ರೆ 10 ಆ್ಯಂಪ್ಸ್ಗೆ ಟ್ರಿಪ್ ಆಗುತ್ತೆ ಅದು, ಹೌದಾ? ಬೇರೆ ಕರೆಂಟ್ ಸೆಟ್ ಮಾಡೋಕ್ಕೆ ಬರಲ್ಲ. ಬಟ್ ಮೌಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರಲ್ಲಿ MCCBಯಲ್ಲಿ ನಾವು ಇಲ್ಲಿ ಸೆಟ್ ಮಾಡ್ಬೋದು ಕರೆಂಟ್. ಒಂದು ವೇಳೆ ಇದು 100 ಆ್ಯಂಪಿಯರ್ಸ್ದು MCCB ಅಂದ್ಕೊಳ್ಳೋಣ, ನಾನಿಲ್ಲಿ 50 ಆ್ಯಂಪಿಯರ್ಸ್ಗೆ ಟ್ರಿಪ್ಪಿಂಗ್ ಸೆಟ್ ಮಾಡ್ಬೋದು ರಿಲೇನ. ಅವಾಗೇನಾಗುತ್ತೆ? 50 ಆ್ಯಂಪಿಯರ್ಸ್ಗೆ ಕರೆಂಟ್ ಜಾಸ್ತಿ ಆಯ್ತು ಅಂದರೆ ಟ್ರಿಪ್ ಆಗುತ್ತೆ. ಆಮೇಲೆ ಒಂದು ವರ್ಷ ಆದಮೇಲೆ ನಮ್ಮ ವರ್ಕ್ಶಾಪಿಂದು ಲೋಡ್ ಜಾಸ್ತಿ ಆಗುತ್ತೆ. ಅವಾಗ ಏನು ಮಾಡ್ತೀನಿ? ಇದನ್ನು 100ಗೆ ಇಡ್ತೀನಿ ನಾನು. ಅವಾಗ 100ಕ್ಕಿಂತ ಜಾಸ್ತಿ ಬಂದು ಟ್ರಿಪ್ ಆಗುತ್ತೆ. ಈ ಥರ ಕರೆಂಟ್ ಸೆಟ್ಟಿಂಗ್ ಒಂದು ಆಪ್ಷನ್ ಇರುತ್ತೆ. ಈ ರೆಡ್ ಇದೆಯಲ್ಲ, ಇದು ಟ್ರಿಪ್ಪಿಂಗ್ದು. ಓಕೆ, 3 ಪೋಲ್ ಇದೆ ನೋಡಿ, 1 2 3 ಪೋಲ್ MCCB. ಇದು ನಾವು ICTP ಆದರೂ ಬಳಸ್ಬೋದು, MCCB ಆದರೂ ಬಳಸ್ಬೋದು. MCCB ಆದರೆ ಕಾಸ್ಟ್ಲಿ ಜಾಸ್ತಿ ಆಗುತ್ತೆ, ಹಾಗಾಗಿ MCCB ಬದಲಿಗೆ ಈ ಥರ ICTPನ ಬಳಸ್ತಾರೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ MCCB ಬದಲಿಗೆ ಕರೆಂಟ್ ಇನ್ನೂ ಕಮ್ಮಿ ರೇಟಿಂಗ್ ಇತ್ತು. ಬರೀ 10 ಆ್ಯಂಪಿಯರ್ಸ್ ಅಥವಾ 15 ಆ್ಯಂಪಿಯರ್ಸ್, 16 ಆ್ಯಂಪಿಯರ್ಸ್ ಇತ್ತು. ಅವಾಗ ಏನಾಗುತ್ತೆ? ICTP ಕೂಡ ಜಾಸ್ತಿ ರೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾರೆ? MCBನ ಬಳಸ್ತಾರೆ. ಇದು ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. MCB ಅಂದರೆ ಮಿನಿಯೇಚರ್ ಸರ್ಕ್ಯೂಟ್. ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಬಂದ್ಬಿಟ್ಟು ನಮಗೆ 63 ಆ್ಯಂಪಿಯರ್ಸ್ ತನಕ ಸಿಗ್ತವೆ. ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಬಳಸ್ಬೋದು. ಈ ಮೂರಲ್ಲಿ ಯಾವ್ದಾರು ಒಂದು ಬಳಸ್ಬೋದು ನಾವು. ಇನ್ಕಮರ್ಗೆ ಆಗಿರ್ಬೋದು ಅಥವಾ ಔಟ್ ಗೋಯಿಂಗ್ ಫೀಡರೆಲ್ಲ ಆಗಿರ್ಬೋದು. ಒಂದು ICTP ಬಳಸ್ಬೋದು, ಇಲ್ಲ MCCB ಬಳಸ್ಬೋದು, ಇಲ್ಲ MCB ಬಳಸ್ಬೋದು.
ಎಮ್ ಸಿ ಬಿ ನೆನ್ಪಿಟ್ಕೊಳ್ಳಿ, ಎಮ್ ಸಿ ಬಿ 63 ಆಂಪಿಯರ್ಸ್ ತನಕ ಮಾತ್ರ ನಮ್ಗೆ ಸಿಗೋದು ಮಾರ್ಕೆಟಲ್ಲಿ. ಇದು 4 ಪೋಲ್ ಎಮ್ ಸಿ ಬಿ. ಓಕೆ, 3 ಪೋಲ್ ಕೂಡ ಬಳಸ್ಬೋದು ಬೇಕಿತ್ತಂದರೆ. ಎಮ್ ಸಿ ಬಿ ಸಿಗೋದು 63 ಆಂಪಿಯರ್ಸ್ ತನಕ. ಓಕೆ, ನೆಕ್ಸ್ಟ್ ಎಮ್ ಸಿ ಸಿ ಬಿ ಏನಾಗುತ್ತೆ ನಮಗೆ ಇವನ್ 1000 ಆಂಪಿಯರ್ಸ್ ತನಕ ಕೂಡ ಎಮ್ ಸಿ ಸಿ ಬಿ ಸಿಗುತ್ತೆ. ಆಮೇಲೆ ಈ ಐ ಸಿ ಟಿ ಬಿ ಬಂದ್ಬಿಟ್ಟು 200 ಆಂಪಿಯರ್ಸ್ ತನಕ ಮಾರ್ಕೆಟಲ್ಲಿ ಸಿಗುತ್ತೆ. ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನು ನಾವು ಇನ್ಕಮರ್ ಆಗಿ ಬಳಸ್ಬೋದು ಮತ್ತು ಔಟ್ ಗೋಯಿಂಗ್ ಫೀಡರಲ್ಲಿ ಕೂಡ ನಾವು ಇದನ್ನು ಬಳಸ್ತೀವಿ. ಔಟ್ ಗೋಯಿಂಗ್ ಫೀಡರ್ ಅಂದರೆ ಇಲ್ಲಿ ನೋಡ್ಬೋದು, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಇನ್ಕಮಿಂಗ್ ಫೀಡರ್. ಈ ಒಳಗಡೆ ಐ ಸಿ ಟಿ ಪಿ ಬಳಸ್ಬೋದು ಅಥವಾ ಎಮ್ ಸಿ ಸಿ ಬಿ ಬಳಸ್ಬೋದು. ಇದರೊಳಗಡೆ ಎಲ್ಲವೂ ಕೂಡ ಇವೆಲ್ಲ ಔಟ್ ಗೋಯಿಂಗ್ ಫೀಡರ್. ಇಲ್ಲಿಂದ ಪವರ್ ಹೋಗುತ್ತೆ. ಇದು ಆನ್ ಮಾಡಿದ್ರೆ ಎಲ್ಲದಕ್ಕೂ ಪವರ್ ಬರುತ್ತೆ. ಇದು ಆನ್ ಮಾಡಿದ್ರೆ ಈ ಪವರ್ ಹೋಗಿ ಒಂದು ಮಿಷಿನ್ಗೆ, ಇದು ಆನ್ ಮಾಡಿದ್ರೆ ಈ ಪವರ್ ಹೋಗಿ ಒಂದು ಮಿಷಿನ್ಗೆ, ಈ ಥರ ಕನೆಕ್ಷನ್ಸ್ ಮಾಡಿರ್ತಾರೆ. ಈ ಒಳಗಡೆ ನಾವು ಐ ಸಿ ಟಿ ಪಿ ಆಗಲಿ ಅಥವಾ ಎಮ್ ಸಿ ಸಿ ಬಿ ಆಗಲಿ ಅಥವಾ ಎಮ್ ಸಿ ಬಿ ಆಗಲಿ ಬಳಸ್ಬೋದು. ಬಟ್ ನಮ್ಮ ಕ್ಯಾಲ್ಕುಲೇಷನ್ಸಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ನಾವು ಪ್ರೀವಿಯಸ್ ಇದು ನೋಡಿರ್ತೀವಿ, ವಾಟ್ ವಿ ಸೇ ಸ್ಕೀಮ್ ನೋಡಿದಾಗ ಐ ಸಿ ಟಿ ಪಿನೇ ಬಳಸಿದ್ದಾರೆ. ಹಾಗಾಗಿ ನೀವು ಐ ಸಿ ಟಿ ಪಿಯನ್ನೇ ಬಳಸಿ. ನೆಕ್ಸ್ಟ್ ಏನು ಬೇಕಾಗುತ್ತೆ, ಇದು ಇ ಎಲ್ ಸಿ ಬಿ ಅಂತ ಕರಿತೀವಿ, ಅರ್ತ್ ಲಿಂಕೇಜ್ ಸರ್ಕ್ಯೂಟ್ ಬ್ರೇಕರ್. ಓಕೆ, 4 ಪೋಲ್ ಇದೆ, ಆರ್ ವೈ ಬಿ ಆ್ಯಂಡ್ ಅರ್ಥಿಂಗ್ ಕನೆಕ್ಷನ್, ನ್ಯೂಟ್ರಲ್ ಕನೆಕ್ಷನ್ ಮಾಡ್ಬೋದು ಅಥವಾ ಅರ್ಥಿಂಗ್ ಆದರೂ ನಾವು ಯಾವ್ದು ಕನೆಕ್ಟ್ ಮಾಡಿರ್ತೀವಲ್ಲ ಆ ಥರ. ಸೊ ಇದು ಟ್ರಿಪ್ಪಿಂಗ್ ಯೂನಿಟ್. ಇದು ಇ ಎಲ್ ಸಿ ಬಿ ನಾವು 5 ಕಿಲೋವ್ಯಾಟ್ಗಿಂತ ಲೋಡ್ ಜಾಸ್ತಿ ಇದ್ದರೆ ಮಾತ್ರ ಇ ಎಲ್ ಸಿ ಬಿನ ಬಳಸಬೇಕು. ನಾವು 5 ಕಿಲೋವ್ಯಾಟ್ಗಿಂತ ಕಮ್ಮಿ ಇದ್ದರೆ ಲೋಡ್ ಅವಶ್ಯಕತೆ ಇಲ್ಲ. ಈ ಐ ಸಿ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಇದ್ರ ಮೇಲೆ ಮಾರ್ಕಿಂಗ್ ಬರೆದಿರ್ತಾರೆ 30 ಮಿಲಿ ಆಮ್ಸ್ 100 ಮಿಲಿ ಆಮ್ಸ್ ಅಂತ. ಸೊ 30 ಮಿಲಿ ಆಮ್ಸ್ ಅಂದರೆ ಲೀಕೇಜ್ ಕರೆಂಟ್ ಏನಾದರೂ 30 ಮಿಲಿ ಆಮ್ಸ್ ಇತ್ತು ಅಂತಂದರೆ ಟ್ರಿಪ್ ಆಗುತ್ತೆ ಇದು. ಓಕೆ, ಇದೇನಿದು ಇ ಎಲ್ ಸಿ ಬಿ ಈ ಥರ ಇರುತ್ತೆ ನೋಡೋದಕ್ಕೆ. ಎಲ್ಲ ಇ ಎಲ್ ಸಿ ಬಿಗಳು ಇದೇ ಥರ ಇರ್ತವೆ. ಇದು ಟೆಸ್ಟ್ ಮಾಡಿದ್ರೆ ಇದು ಪ್ರೆಸ್ ಮಾಡಿದ್ರೆ ಟ್ರಿಪ್ ಆಗುತ್ತೆ. ಚೆನ್ನಾಗಿದೆಯಲ್ಲ, ಅದು ಕೆಲಸ ಮಾಡ್ತಾಯಿದೆಯಲ್ಲ. ನೆಕ್ಸ್ಟ್ ಕಾಂಡ್ಯೂಟ್ ಪೈಪ್ಗಳು, ಪಿ ವಿ ಸಿ ಕಾಂಡ್ಯೂಟ್ ಪೈಪ್ಸ್ ಎಲ್ಲರಿಗೂ ಗೊತ್ತಿದೆ ನಿಮಗೆ, ಇವು ಬಳಸ್ತೀವಿ ನಾವು. ನೆಕ್ಸ್ಟ್ ಎಲ್ಬೋ, ಪಿ ವಿ ಸಿ ಎಲ್ಬೋಗಳನ್ನು ಬಳಸ್ತೀವಿ ಎಲ್ಲೆಲ್ಲಿ ನಮಗೆ ಡೈವರ್ಷನ್ ಬೇಕಾಗುತ್ತೆ. ಪಿ ವಿ ಸಿ ಜಂಕ್ಷನ್ ಬಾಕ್ಸನ್ನು ಬಳಸ್ತೀವಿ ಅವಶ್ಯಕತೆ ಇದ್ದರೆ. ನೆಕ್ಸ್ಟ್ ಸ್ಯಾಡಲ್ಸನ್ನು, ಪಿ ವಿ ಸಿ ಕಾಂಡ್ಯೂಟ್ಗಳನ್ನು ಗೋಡೆಗೆ ಹೊಡೆಯೋದಕ್ಕೆ ಸರ್ಫೇಸ್ ಕಾಂಡ್ಯೂಟ್ ಸಿಸ್ಟಮಲ್ಲಿ ನಾವು ಸ್ಯಾಡಲ್ಸನ್ನು ಬಳಸ್ತೀವಿ. ನೆಕ್ಸ್ಟ್ ಅದಾದಮೇಲೆ ಸ್ಟಾರ್ಟ್ ಅದು ಪಿ ವಿ ಸಿ ಪೈಪ್ ಬಂದ್ಬಿಟ್ಟು ಸ್ಟಾರ್ಟರ್ ಕನೆಕ್ಟ್ ಇರುತ್ತೆ. ಇದೊಂದು ಸ್ಟಾರ್ಟರ್ ತೋರಿಸ್ತಿದ್ದೀನಿ. ಒಳಗಡೆ ಈ ಥರ ಕಾಂಟ್ಯಾಕ್ಟರ್ ರಿಲೇಸ್ ಎಲ್ಲ ಇರುತ್ತೆ. ಇದು ರಿಲೇ, ಇದು ಮೇಲಿದು ಕಾಂಟ್ಯಾಕ್ಟರ್. ಇದು ಹೊರಗಡೆಯಿಂದ ಆನ್ ಆಫ್ ಬಟನ್ ಇರುತ್ತೆ. ಇದು ಡಿ ಓಯಿಲ್ ಸ್ಟಾರ್ಟರ್. ಯಾವುದಿದು ಡಿ ಓಯಿಲ್ ಸ್ಟಾರ್ಟರ್. ನೆಕ್ಸ್ಟ್ ಡಿ ಓಯಿಲ್ ಸ್ಟಾರ್ಟರ್ ಈ ಥರ ಕೂಡ ಇರ್ತವೆ ಕೆಲವೊಂದು ಡಿ ಓಯಿಲ್ ಸ್ಟಾರ್ಟರ್ಗಳು. ನೆಕ್ಸ್ಟ್ ಡಿ ಓಯಿಲ್ ಸ್ಟಾರ್ಟರ್ ಒಳಗಡೆ ಏನಿರುತ್ತೆ ಇಲ್ಲಿ ನೋಡಿ, ಒಂದು ಎಮ್ ಪಿ ಸಿ ಬಿ ತಗೊಂಡಿದ್ದಾರೆ ಇಲ್ಲಿ, ಆಮೇಲೆ ಇಲ್ಲಿ ಕಾಂಟ್ಯಾಕ್ಟರ್ ತಗೊಂಡಿದ್ದಾರೆ. ಅಥವಾ ರಿಲೇ ಮತ್ತು ಕಾಂಟ್ಯಾಕ್ಟರ್ ಒಳಗಡೆ ಯಾವುದೇ ಡಿ ಓಯಿಲ್ ಸ್ಟಾರ್ಟ್ರಲ್ಲಿ ಇರೋದು ಒಂದು ಕಾಂಟ್ಯಾಕ್ಟರ್, ಒಂದು ರಿಲೇ, ಅವೆರಡೇ ಇರ್ತವೆ. ಓಕೆ, ಆಮೇಲೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಕೂಡ ಬಳಸ್ಬೋದು. ಈ ಡಿ ಓಯಿಲ್ ಸ್ಟಾರ್ಟರ್ ಏನಿದೆಯಲ್ಲ, ಈ ಥರ ಡಿ ಓಯಿಲ್ ಸ್ಟಾರ್ಟರ್ ಅಥವಾ ಈ ಥರ ಡಿ ಓಯಿಲ್ ಸ್ಟಾರ್ಟರ್ಗಳು ಏನು ಮಾಡ್ತಾರೆ, 3 ಕಿಲೋವ್ಯಾಟ್ ಲೋಡ್ ತನಕ ಇದನ್ನು ಬಳಸ್ತಾರೆ. ಲೋಡ್ ಏನಾದರೂ 3 ಕಿಲೋವ್ಯಾಟ್ಗಿಂತ ಜಾಸ್ತಿ ಇದ್ದರೆ ಡಿ ಓಯಿಲ್ ಬಳಸಬಾರ್ದು. ಏನು ಬಳಸಬೇಕಾಗತ್ತೆ ನಾವು, ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಬಳಸಬೇಕು. 3 ಕಿಲೋವ್ಯಾಟ್ಗಿಂತ ಜಾಸ್ತಿ ಇದ್ದರೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಈ ಥರ ಇರುತ್ತೆ. ಅಂಡರ್ಸ್ಟ್ಯಾಂಡ್. ವೋಲ್ಟ್ ಮೀಟ್ರ್ ಇದೆ, ಕರೆಂಟ್ ಆಮೀಟ್ರ್, ವೋಲ್ಟ್ ಮೀಟ್ರ್ ಇದೆ. ಇದರಲ್ಲಿ ಆನ್ ಆಫ್ ಬಟನ್, ಇಂಡಿಕೇಟರ್, ಆನ್ ಆಫ್ ಪುಷ್ ಬಟನ್ಸ್ ಮತ್ತು ಆನ್ ಆಫ್ ಇಂಡಿಕೇಟರ್ಸ್ ಇದು. ಸೊ ಒಳಗಡೆ ಯಾವ ಥರ ಇರುತ್ತೆ, ಸೊ ಈ ಥರ ಇರುತ್ತೆ. ಅದು ಡ್ಯುಯಲ್ ಸ್ಟಾರ್ಟ್ರಲ್ಲಿ ಈ ಥರ ಇರುತ್ತೆ. ಒಂದು ಮೇನ್ ಎಮ್ ಸಿ ಬಿ ಒಂದಿರುತ್ತೆ, ಎಮ್ ಸಿ ಸಿ ಬಿ. ಇದು ಎಮ್ ಸಿ ಸಿ ಬಿ ಆದಮೇಲೆ ಮೇನ್ ಕಾಂಟ್ಯಾಕ್ಟರ್, ಓಕೆ, ಸ್ಟಾರ್ ಕಾಂಟ್ಯಾಕ್ಟರ್ ಆ್ಯಂಡ್ ಡೆಲ್ಟಾ ಕಾಂಟ್ಯಾಕ್ಟರ್. 3 ಕಾಂಟ್ಯಾಕ್ಟರ್ಸ್ ಇರ್ತವೆ. ಈ 3 ಕಾಂಟ್ಯಾಕ್ಟರ್ಗೆ ಸೇರಿ ಒಂದು ರಿಲೇ ಕೊಟ್ಟಿರ್ತಾನೆ. ಇಲ್ಲಿ ರಿಲೇ ಬದಲಿಗೆ ಸಿ ಟಿ ತೊಗೊಂಡಿದ್ದೀನಿ ನೋಡಿ, ಇಲ್ಲಿ ಸಿ ಟಿಸನ್ನು ಹಾಕಿ ಕನೆಕ್ಷನ್ ತೊಗೊಂಡಿದ್ದೀನಿ. ಕೆಳಗಡೆ ಕಮ್ಮಿ ರೇಟಿಂಗ್ದು ಕರೆಂಟ್ ರೇಟಿಂಗ್ ಕಮ್ಮಿ ಇತ್ತು ಅಂತಂದರೆ ಇದ್ರ ಜೊತೆಗೆ ಇಲ್ಲಿ ಕೆಳಗಡೆ ರಿಲೇ ಕೊಟ್ಟಿರ್ತಾನೆ. ಓಕೆ, ದಿಸ್ ಇಸ್ ಡ್ಯುಯಲ್ ಸ್ಟಾರ್ಟರ್. ಆ್ಯಂಡ್ ಡ್ಯುಯಲ್ ಸ್ಟಾರ್ಟರ್ ನಮಗೇನು ಬೇಕಾಗುತ್ತೆ, ಫ್ಲೆಕ್ಸಿಬಲ್ ಕಾಂಡ್ಯೂಟ್. ಇದು ಫ್ಲೆಕ್ಸಿಬಲ್ ಕಾಂಡ್ಯೂಟ್ ಈ ಥರ ಇರುತ್ತೆ, ಫ್ಲೆಕ್ಸಿಬಲ್ ಕಾಂಡ್ಯೂಟ್. ಈ ಫ್ಲೆಕ್ಸಿಬಲ್ ಕಾಂಡ್ಯೂಟ್ ಏನು ರೂಲ್ ಇದೆ ಅಂತಂದರೆ, ನಾವು ಪವರ್ ಸಪ್ಲೈ ಸ್ಟಾರ್ಟರಿಂದ ಮೋಟಾರ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತೀವಲ್ಲ, ಅದು 1.25 ಮೀಟರ್ಸ್ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿ ಇದ್ದರೆ ಏನು ಮಾಡಬೇಕು, ಮತ್ತು ನಾವು ಒಂದು ಕೆಬನ್ ಪೈಪ್ ತೊಗೊಂಡು, ಮೆಟಾಲಿಕ್ ಪೈಪ್, ಜಿ ಐ ಪೈಪ್ ತೊಗೊಂಡು ಎಕ್ಸ್ಟೆನ್ಷನ್ ಮಾಡಿಕೊಂಡು ಎಲ್ಲಿ ತನಕ ನಮಗೆ ಬೇಕಾಗುತ್ತೆ ಅಲ್ಲಿಂದ ನಾವು ಫ್ಲೆಕ್ಸಿಬಲ್ ಪೈಪನ್ನು ಹಾಕ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಇದು ಮೋಟಾರ್ ಟರ್ಮಿನಲ್ ಬಾಕ್ಸ್. ಇದು ಮೋಟ್ರಿಗೆ ಅಟ್ಯಾಚ್ಡ್ ಇರುತ್ತೆ ಟರ್ಮಿನಲ್ ಬಾಕ್ಸ್. ಇಲ್ಲಿ ನಾವು ಕೇಬಲನ್ನು ಕನೆಕ್ಟ್, ಫ್ಲೆಕ್ಸಿಬಲ್ ಕೇಬಲ್ ಪೈಪ್ ಬರುತ್ತಲ್ಲ, ಆ ಪೈಪ್ ಒಳಗಡೆಯಿಂದ ಬಂದು ಇಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಈ ಥರ ಸೈಡಿಗೆ ಇರ್ಬೋದು. ಇದು ಟರ್ಮಿನಲ್ ಬಾಕ್ಸ್ ಅಂತ ಕರೀತಾರೆ. ಮೋಟರ್ದು ಸೈಡಿಗೆ ಇರುತ್ತೆ. ಅಥವಾ ಒಂಥರ ಕೆಲವೊಂದು ಸತಿ ಏನಾಗುತ್ತೆ, ಟರ್ಮಿನಲ್ ಬಾಕ್ಸ್ ಮೇಲ್ಗಡೆ ಕೂಡ ಇರುತ್ತೆ. ಇಲ್ಲಿ ಹೋಲ್ ಕೊಟ್ಟಿದೆ ನೋಡಿ, ಇಲ್ಲೊಂದು ಈ ಒಳಗಡೆ ನಾವು ಪೈಪ್, ಅದು ಫ್ಲೆಕ್ಸಿಬಲ್ ಪೈಪನ್ನು ಕನೆಕ್ಟ್ ಮಾಡಿ ಆ ಪೈಪ್ ಒಳಗಡೆಯಿಂದ ಕೇಬಲ್ ತಂದು ಒಳಗಡೆ ಕನೆಕ್ಟ್ ಮಾಡ್ತೀವಿ. ಸೊ ಟರ್ಮಿನಲ್ ಬಾಕ್ಸ್ ಒಳಗಡೆ ಯಾವ ಥರ ಇರುತ್ತೆ ನೋಡಿ, ಈ ಥರ ಇರುತ್ತೆ. ಇವೆಲ್ಲ ಟರ್ಮಿನಲ್ಸು.
ಪ್ರತಿ ಮೋಟ್ರಿಗೂ ತ್ರೀ ಫೇಸ್ ಮೋಟ್ರಿಗೆ 6 ಟರ್ಮಿನಲ್ಸ್ ಇರುತ್ತೆ. ನಾವು ಬೇಕಿದ್ರೆ ಸ್ಟಾರ್ ಡೆಲ್ಟಾ ಕನೆಕ್ಟ್ ಮಾಡ್ಬೋದು, ಇಲ್ಲಾಂತಂದರೆ DOL ಥರ ಕೂಡ ಕನೆಕ್ಟ್ ಮಾಡ್ಕೋಬೋದು. ಇದು ಸ್ಟಾರ್ ಮತ್ತು ಡೆಲ್ಟಾದಲ್ಲಿ ಸ್ಟಾರ್ ಡೆಲ್ಟಾ ಕನೆಕ್ಟ್ ಮಾಡೋದಕ್ಕೆ ಈ ಟರ್ಮಿನಲ್ಸ್ ಉಪಯೋಗ. ಇಲ್ಲಿ ನಾವು ಏನು ಮಾಡ್ತೀವಿ, ಕೇಬಲನ್ನು ಕನೆಕ್ಟ್ ಮಾಡ್ತೀವಿ. ಕೇಬಲನ್ನು ಯಾವ ಥರ ಕನೆಕ್ಟ್ ಮಾಡ್ತೀವಿ, ಲಗ್ಸನ್ನು ಬಳಸ್ಕೊಂಡು ಕನೆಕ್ಟ್ ಮಾಡ್ತೀವಿ. ನೋಡಿ ಕೇಬಲ್ದಿದು ಇಲ್ಲಿ ಹಾಕಿದ್ದಾರೆ ನೋಡಿ, ಲಗ್ ನಿಮ್ಗೆ ಕಾಣುತ್ತೆ ನೋಡಿ, ಇದು ಲಗ್, ಇದು ಸುತ್ತ ಇದೆ. ಲಗ್ ಯಾವ ಶೇಪಲ್ಲಿ ಇರುತ್ತೆ ನೋಡಿ, ಈ ಥರ ಇರ್ತವೆ. ಬೇರೆ ಬೇರೆ ಥರ ಸ್ಮಾಲ್ ಸೈಜ್ ಲಗ್ಸಿಂದ 5mm 6mm ಲಗ್ಸ್ದಿಂದ ಇಟ್ಕೊಂಡು ನಿಮಗೆ ಆಲ್ಮೋಸ್ಟ್ 150 mm 200 mm ಲಗ್ಸ್ ಸೈಜ್ ತನಕ ಕೂಡ ಸಿಗುತ್ತೆ. ಹೆವಿ ಸೈಜ್ ಕೇಬಲ್ ಕೂಡ ಲಗ್ಸ್ ಬರ್ತವೆ. ಈ ಶೇಪಲ್ಲಿ ಲಗ್ಸ್ ಇರುತ್ತೆ. ಇದರಲ್ಲಿ ಕೇಬಲ್ ಹಾಕಿ ಕ್ರಿಂಪ್ ಮಾಡ್ತಾರೆ. ಇದನ್ನು ಇಲ್ಲಿ ಈ ಥರ ಕನೆಕ್ಟ್ ಮಾಡಿ ಇಲ್ಲಿ ನಟ್ ಬೋಲ್ಟ್ ಇದೆಯಲ್ಲ, ಈ ನಟ್ ತೆಗೆದು ಇಲ್ಲಿ ಲಗ್ ಹಾಕಿ ಟೈಟ್ ಮಾಡ್ತಾರೆ. ಸೊ ಈ ಥರ. ಸೊ ಲಗ್ಸ್ ಇದೇ ಶೇಪಲ್ಲೆಲ್ಲ, ರೆಕ್ಟ್ಯಾಂಗಲ್ ಶೇಪಲ್ಲಿ ಅಷ್ಟೇ ಅಲ್ಲ, ಸರ್ಕ್ಯುಲರ್ ಶೇಪಲ್ಲಿ ಕೂಡ ಲಗ್ಸ್ ಇರ್ತವೆ. ಈ ಥರ ಕೂಡ ಲಗ್ಸ್ ಇರ್ತವೆ. ಇದು ಇನ್ನೂ ಕಮ್ಮಿ ಇತ್ತು ಕರೆಂಟ್ ರೇಟಿಂಗ್, ಬರೀ 1 ಆಂಪಿಯರ್ 2 ಆಂಪಿಯರ್ಸ್ ಕರೆಂಟ್ ಇತ್ತು ಅಂತಂದರೆ ಈ ಥರ PVC ಇನ್ಸುಲೇಟೆಡ್ ಲಗ್ಸ್ ಕೂಡ ಬರುತ್ತೆ, ಸಣ್ಣ ಲಗ್ಸ್ ಕೂಡ ಬರುತ್ತೆ. ಓಕೆ, ಇದು ಓಪನ್ ಸರ್ಕ್ಯುಲರ್. ಇದು MCBಯಲ್ಲಿ ಕನೆಕ್ಟ್ ಮಾಡ್ತಕ್ಕಂಥ ಲಗ್. ಇದು MCB ಬರುತ್ತಲ್ಲ, ಅದರಲ್ಲಿ ಕನೆಕ್ಟ್ ಮಾಡೋ ಲಗ್. ಇದು ಕನೆಕ್ಟರ್ ಅಂತ ಬರುತ್ತೆ, ಅದರಲ್ಲಿ ಕನೆಕ್ಟ್ ಮಾಡೋ ಲಗ್ಸ್. ಇವೆಲ್ಲ ಟೈಪ್ಸ್ ಆಫ್ ಲಗ್ಸ್ ಇವು. ಓಕೆ, ಈ ಲಗ್ಸನ್ನು ಬಳಸ್ಕೊಂಡು ಟರ್ಮಿನಲ್ ಬಾಕ್ಸಲ್ಲಿ ಕನೆಕ್ಟ್ ಮಾಡ್ತಾರೆ. ಅಲ್ಲಿ ಮತ್ತೆ ಇನ್ನೇನು ಬೇಕಾಗುತ್ತೆ ನಮಗೆ, ಇದು ಅರ್ಥಿಂಗ್ ಸೆಟ್. ಪ್ರತಿಯೊಂದು ಮೋಟ್ರಿಗೊಂದು ಅರ್ಥಿಂಗ್ ಮಾಡಬೇಕಾಗತ್ತೆ. ಇಲ್ಲಿ ಬೇರೆ ಬೇರೆ ಮೆಟೀರಿಯಲ್ಸ್ ಇದ್ದಾವೆ ನೋಡಿ. ಇವು ಎಲೆಕ್ಟ್ರೋಡ್ಸ್, ಇವು ಎಲೆಕ್ಟ್ರೋಡ್ಸ್. ಇದು ಲೈಟ್ನಿಂಗ್ ಅರೆಸ್ಟರ್. ಇದು ಲೈಟ್ನಿಂಗ್ ಅರೆಸ್ಟರ್ ಅವಶ್ಯಕತೆ ಇಲ್ಲ ಇದರಲ್ಲಿ, ಬಟ್ ಕೊಟ್ಟಿದ್ದಾರೆ. ಇಮೇಜ್ ನನಗೆ ಸಪ್ರೇಟ್ ಕಂಡಿಲ್ಲ, ಹಾಗಾಗಿ ಇದು ತೊಗೊಂಡಿದ್ದೀನಿ ನಾನು. ಇವು ಎಲೆಕ್ಟ್ರೋಡ್ಸ್, ಇವು ಕನೆಕ್ಟರ್ಸ್, ಸ್ಯಾಡಲ್ಸ್, ಇವೆಲ್ಲ ಕನೆಕ್ಟ್ ಮಾಡೋದು. ಆಮೇಲೆ ಸ್ಟ್ರಿಪ್, GI ಸ್ಟ್ರಿಪ್ ಇರುತ್ತೆ ಇದರಲ್ಲಿ, ಇಲ್ಲ GI ಸ್ಟ್ರಿಪ್. ಆ್ಯಂಡ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ಅರ್ತ್ ಪಿಟ್ ಕವರ್ ಇದು. ಓಕೆ, ಇದು ಅರ್ಥಿಂಗ್ ಕನೆಕ್ಟರ್ ಇದು. ಓಕೆ, ಇವೆಲ್ಲ ಅರ್ಥಿಂಗ್ ಮೆಟೀರಿಯಲ್ಸ್. GI ವೈರ್ನ ತೊಗೊಂಡು ಅರ್ಥಿಂಗ್ ತೊಗೊಂಡು ಕನೆಕ್ಟ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ ದೀಸ್ ಆರ್ ದ ಮೆಟೀರಿಯಲ್ಸ್. ಈಗ ನೀವು ಇವೆಲ್ಲ ಮೆಟೀರಿಯಲ್ಸನ್ನು ನೋಡಿದ್ಮೇಲೆ ಇಲ್ಲಿ ಫಸ್ಟ್ ಇಮೇಜ್ಗೆ ಹೋಗೋಣ, ಮತ್ತೆ ಇನ್ನೊಂದು ಇಲ್ಲಿ ನೋಡೋಣ. ನೋಡಿ, ಇದರೊಳಗಡೆ ಏನೇನು ಬೇಕಾಗುತ್ತೆ, ಇನ್ಕಮಿಂಗ್ MCCB ICTP ಅಂತ ಹೇಳಿದ್ದೀನಿ. ICTP ತೊಗೊಳ್ತೀವಿ. ಆಮೇಲೆ ವೋಲ್ಟ್ ಮೀಟರ್, ಆ್ಯಮೀಟರ್ ತೊಗೊಳ್ತೀವಿ. ಎನರ್ಜಿ ಮೀಟರ್, ಫ್ರೀಕ್ವೆನ್ಸಿ ಮೀಟರ್ ಅವಶ್ಯಕತೆ ತೊಗೊಳ್ತೀವಿ, ಇಲ್ಲಾಂದರೆ ಇಲ್ಲ. ELCB ಲೋಡ್ ಏನಾದರೂ 5 kW ಜಾಸ್ತಿ ಇದ್ದರೆ ELCB ತೊಗೊಳ್ತೀವಿ. ಅರ್ಥಿಂಗ್ದು ಮತ್ತು ಇಂಡಿಕೇಟರ್ಸ್ ಈ PDB ಒಳಗಡೆ ಇರ್ತವೆ. ಅಲ್ಲಿಂದ ನಾವು ಪ್ರತಿಯೊಂದು ಮೋಟ್ರಿಗೆ ಅಥವಾ ಪ್ರತಿಯೊಂದು ಮಿಷಿನ್ಗೆ ಒಂದು ICTPನ ಹಾಕ್ಕೊಂಡು ಈ PVC ಕಾಂಡ್ಯೂಟ್ ಒಳಗಡೆ ಕೇಬಲನ್ನು ತೊಗೊಂಬಂದ್ಬಿಟ್ಟು ಬೆಂಡ್ಗಳ ಮುಖಾಂತರ ಅಥವಾ ಜಂಕ್ಷನ್ ಬಾಕ್ಸ್ ಮುಖಾಂತರ ಸ್ಟಾರ್ಟರ್ ತನಕ ಕೇಬಲ್ನ ತೊಗೊಂಬರ್ತೀವಿ. ಸ್ಟಾರ್ಟರ್ಗೆ ಕೇಬಲ್ ಕನೆಕ್ಟ್ ಮಾಡ್ತೀವಿ. ಈ ಸ್ಟಾರ್ಟರಿಂದ ಫ್ಲೆಕ್ಸಿಬಲ್ ಪೈಪ್ ಒಳಗಡೆ ಕೇಬಲನ್ನು ತಗೊಂಬಂದ್ಬಿಟ್ಟು ಮೋಟರ್ ಟರ್ಮಿನಲ್ ಬಾಕ್ಸ್ಗೆ ಕನೆಕ್ಟ್ ಮಾಡ್ತೀವಿ. ನಮ್ಮ ಕೆಲಸ ಏನಪ್ಪ ಅಂತಂದರೆ ಇಲ್ಲಿ PDB ಯಾವುದು ತೊಗೋಬೇಕು, ಎಷ್ಟು ಆ್ಯಂಪಿಯರ್ಸ್ ತೊಗೋಬೇಕು, ಅದರಲ್ಲಿ ಇನ್ಕಮಿಂಗ್ದು ICTP ಎಷ್ಟು ಆ್ಯಂಪಿಯರ್ಸ್ ಇರಬೇಕು. ಓಕೆ, ವೋಲ್ಟ್ ಮೀಟ್ರ್ ಯಾವ್ದು ತೊಗೋಬೇಕು, ಆ್ಯಮೀಟ್ರ್ ಯಾವ್ದು ತೊಗೋಬೇಕು, ಎನರ್ಜಿ ಮೀಟ್ರ್ ಬೇಕಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಫ್ರೀಕ್ವೆನ್ಸಿ ಮೀಟ್ರ್ ಅವಶ್ಯಕತೆ ಇದ್ದರೆ ತೊಗೋಬೇಕು, ಇಲ್ಲಾಂದರೆ ಇಲ್ಲ. ELCB 5 kW ಲೋಡ್ ಜಾಸ್ತಿ ಇದ್ದರೆ ELCB ತೊಗೋಬೇಕು. ಅರ್ಥಿಂಗ್ ಮಾಡಬೇಕು PDBನ. ಇಂಡಿಕೇಟರ್ಸ್ ಇರಬೇಕು. ಆಮೇಲೆ PVC ಪೈಪ್ ಬೇಕಾಗುತ್ತೆ, ಕಾಂಡ್ಯೂಟ್ ಪೈಪ್ ಬೇಕಾಗುತ್ತೆ, ಸ್ಯಾಡಲ್ಸ್ ಬೇಕಾಗುತ್ತೆ, ಎಲ್ಬೋಸ್ ಬೇಕಾಗುತ್ತೆ, ಜಂಕ್ಷನ್ ಬಾಕ್ಸ್ ಬೇಕಾಗುತ್ತೆ, ಸ್ಟಾರ್ಟರ್ ಬೇಕಾಗುತ್ತೆ, ಫ್ಲೆಕ್ಸಿಬಲ್ ಪೈಪ್ ಬೇಕಾಗುತ್ತೆ, ಕೆಪಾಸಿಟರ್ ಬ್ಯಾಂಕ್ ಬೇಕಾಗುತ್ತೆ, ಆಮೇಲೆ ಅರ್ಥಿಂಗ್ ಸೆಟ್ಗಳು ಬೇಕಾಗ್ತದೆ. ಇಷ್ಟು ಮೆಟೀರಿಯಲನ್ನು ಪ್ರತಿ ಮೋಟ್ರಿಗೂ ನಾವು ಬರೆದ್ರೆ ನಮ್ಮದು ಪವರ್ ಇನ್ಸ್ಟಾಲೇಷನ್ ಕೆಲಸ ಮುಗೀತು. ಮೆಟೀರಿಯಲ್ ಪ್ರತಿಯೊಂದು ಮಿಷಿನ್ಗೂ ಸೇಮ್ ಇರ್ತವೆ. ಕ್ವಾಂಟಿಟಿ ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತೆ. ರೇಟಿಂಗ್ ಮಾತ್ರ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದೇನು ನೋಡೋಣ. ಸೊ ಲೆಟ್ಸ್ ಸಿ. ಈಗ ಮತ್ತೆ ಮುಂದೆ ನೋಡೋಣ. ಪವರ್ ಇನ್ಸ್ಟಾಲೇಷನಲ್ಲಿ ಫಸ್ಟ್ ಕೋಡ್ ಆಫ್ ಪ್ರಾಕ್ಟೀಸ್ ನೋಡೋಣ. ಏನು ಹೇಳ್ತಾರೆ, ಪವರ್ ಸರ್ಕ್ಯೂಟ್ ಮಸ್ಟ್ ಬಿ ಡ್ರಾನ್ ಇನ್ ಸರ್ಫೇಸ್ ಕಾಂಡ್ಯೂಟ್ ಸಿಸ್ಟಮ್ ಓನ್ಲಿ. ಅಂದರೆ ನಮ್ಮ ಸರ್ಕ್ಯೂಟ್ ಏನಿರುತ್ತೆ ಅದು ಕೇವಲ ಗೋಡೆ ಮೇಲ್ಗಡೆನೇ ತೊಗೋಬೇಕು, ಸರ್ಫೇಸ್ ಕಾಂಡ್ಯೂಟಲ್ಲೇ ತೊಗೋಬೇಕು. ಓಕೆ, ಇದಾದಮೇಲೆ ಇನ್ನೊಂದು ಪಾಯಿಂಟ್ ನಾನು ಮರ್ತಿದ್ದೀನಿ ಬರೆಯೋದು. ನಮ್ಮ ಸ್ಟಾರ್ಟರ್ ಏನಿರುತ್ತೆ, ಸ್ಟಾರ್ಟರ್ ಯಾವಾಗಲೂ ಭೂಮಿಯಿಂದ 1.5 ಮೀಟರ್ಸ್ ಹೈಟಲ್ಲೇ ಫಿಕ್ಸ್ ಮಾಡಬೇಕು. ಅದೊಂದು ಪಾಯಿಂಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಲೆಂತ್ ಆಫ್ ದಿ ಫ್ಲೆಕ್ಸಿಬಲ್ ಕಾಂಡ್ಯೂಟ್ ಯೂಸ್ಡ್ ಫಾರ್ ದಿ ಕನೆಕ್ಷನ್ ಬಿಟ್ವೀನ್ ಸ್ಟಾರ್ಟರ್ ಆ್ಯಂಡ್ ಮೋಟಾರ್ ಟರ್ಮಿನಲ್ ಬಾಕ್ಸ್ ಶೆಲ್ ನಾಟ್ ಎಕ್ಸಿಡ್ 1.25 ಮೀಟರ್ಸ್. ಅಂದರೆ ಆ ಫ್ಲೆಕ್ಸಿಬಲ್ ಕಾಂಡ್ಯೂಟ್ ತೋರಿಸಿದ್ನಲ್ಲ ನಾನು, ಅದು 1.25 ಮೀಟರ್ಸ್ಗಿಂತ ಜಾಸ್ತಿ ಲೆಂತ್ ತೊಗೋಬಾರ್ದು. ಅದಕ್ಕಿಂತ ಜಾಸ್ತಿ ಆಯಿತು ಅಂತ ಏನು ಮಾಡ್ಬೇಕು, ನಾವು ಒಂದು GI ಪೈಪ್ ತೊಗೊಂಡು ಮುಂದೆ ಕನೆಕ್ಷನ್ ಮಾಡ್ಕೋಬೇಕಾಗತ್ತೆ. ಆ ಥರ ಪ್ರಾಬ್ಲಮ್ ಕೇಳಿಲ್ಲ ಇದುವರೆಗೆ ಎಕ್ಸಾಮಲ್ಲಿ, ತಲೆ ಕೆಡಿಸ್ಕೋಬೇಡಿ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೋಡಿ, ಸ್ಟಾರ್ಟರಿಂದ ಫ್ಲೆಕ್ಸಿಬಲ್ ಪೈಪು 1.25 ಮೀಟರ್ಸ್ ಮಾತ್ರ ತೊಗೋಬೇಕು. ನೆಕ್ಸ್ಟ್ ಏನಿದೆ, ದಿ ಪವರ್ ಸರ್ಕ್ಯೂಟ್ ಕೇಬಲ್ ಈಸ್ ಟು ಬಿ ಟೇಕನ್ ಎಟ್ ಗ್ರೌಂಡ್ ಲೆವೆಲ್. If power circuit cable is to be taken at ground level,
ದೆನ್ ಇಟ್ ಶುಡ್ ಬಿ ಲೇಡ್ ಇನ್ ಕವರ್ಡ್ ಟ್ರೆಂಚಸ್. ಅಂದರೆ ಒಂದು ವೇಳೆ ಪವರ್ ಸರ್ಕ್ಯೂಟ್ ಕೇಬಲ್ ನಾವು ಗೋಡೆಗಲ್ದೇನೆ ನೆಲದ ಮೇಲೆ ತೊಗೊಂಡೋಗೋ ಪರಿಸ್ಥಿತಿ ಬಂತು. ಕೆಲವೊಂದು ಸತಿ ಏನಾಗುತ್ತೆ, ಒಂದು ಲೇಔಟ್ ಇರುತ್ತೆ, ಲೇಔಟಲ್ಲಿ ಮಧ್ಯದಲ್ಲಿ ಮಿಷಿನ್ ಇರುತ್ತೆ, ಅಲ್ಲಿಗೆ ನಾವು ಗೋಡೆ ಎಲ್ಲಿ ಕನೆಕ್ಷನ್ ಇರೋದಿಲ್ಲ ಅಲ್ಲಿ. ಅಂಥ ಟೈಮಲ್ಲಿ ಏನು ಮಾಡಬೇಕು, ನಾವು ಟ್ರೆಂಚ್ ಮಾಡಬೇಕು. ಏನು ಮಾಡಬೇಕಾಗುತ್ತೆ, ಟ್ರೆಂಚ್ ಅಂದ್ರೇನು, ಒಂದು ಕಾಲುವೆ ಥರ ತೋಡ್ತಾರೆ, ಕಾಲುವೆ ಥರ ತೋಡಿ ಅದರೊಳಗಡೆ ಕೇಬಲನ್ನು ಹಾಕಿ ಅದನ್ನು ಮತ್ತೆ ಮುಚ್ತಾರೆ, ಕವರ್ಡ್ ಮಾಡ್ತಾರೆ. ಸೊ ಅದಕ್ಕೆ ಏನು ಹೇಳ್ತಾರೆ, ಇಫ್ ಪವರ್ ಸರ್ಕ್ಯೂಟ್ ಕೇಬಲ್ ಈಸ್ ಟು ಬಿ ಡ್ರಾನ್ ಈಸ್ ಟು ಬಿ ಟೇಕನ್ ಎಟ್ ಗ್ರೌಂಡ್ ಲೆವೆಲ್, ಭೂಮಿ ಮೇಲೆ ತೊಗೊಂಡು ಹೋಗಬೇಕಾದ್ರೆ, ದೆನ್ ಇಟ್ ಶುಡ್ ಬಿ ಲೇಡ್ ಅಂದರೆ ಎಲ್ಲಿ ಟ್ರೆಂಚಲ್ಲಿ ಲೇ ಮಾಡಬೇಕು, ಮತ್ತು ಆ ಟ್ರೆಂಚಿಗೆ ಕವರ್ ಕೂಡ ಇರಬೇಕು. ಕ್ಲೀನಾಗಿ ಒಂದು ಸಿಮೆಂಟಿಂದು ಅಥವಾ ಕಾಲುವೆ ಥರ ಮಾಡ್ತಾರೆ, ಅದ್ರ ಮೇಲೆ ಮತ್ತೇನು ಮಾಡ್ತಾರೆ, ಕೆಬ್ಬಣದ್ದಾಗಲಿ ಅಥವಾ ಶೀಟ್ ಹಾಕ್ತಾರೆ, ಅಥವಾ PVC ದಾಗಲಿ ಅಥವಾ ವುಡ್ಡಿಂದಾಗಲಿ ಶೀಟ್ ಹಾಕ್ತಾರೆ. ಅರ್ಥ ಆಯ್ತಾ? ನೆಲದ ಮೇಲೆ ಕೇಬಲ್ ತೊಗೊಂಡೋಗೋ ಪರಿಸ್ಥಿತಿ ಬಂದರೆ ಟ್ರೆಂಚ್ ಒಳಗಡೆ ಕವರ್ ಇರ್ತಕ್ಕಂಥ ಟ್ರೆಂಚಲ್ಲಿ ಮಾತ್ರ ನಾವು ಕೇಬಲ್ನ ಲೇ ಮಾಡಬೇಕು. ಸುಮ್ಮನೆ ಹಾಗೆ ಪೈಪ್ ಇಟ್ಬಿಟ್ಟು ಹಾಕೋದಲ್ಲ, ಭೂಮಿ ಮೇಲೆ ಪೈಪ್ ಇಟ್ಟು ಹಾಕೋದಲ್ಲ, ಟ್ರೆಂಚ್ ಮಾಡಿ ಹಾಕಬೇಕಾಗತ್ತೆ. ನೆಕ್ಸ್ಟ್ ಏನು ಹೇಳ್ತಾರೆ, ಇನ್ ಅಡಿಷನ್ ಟು ದ ಸ್ವಿಚಸ್, ಫ್ಯೂಸಸ್ ಎಟ್ ಸ್ಟಾರ್ಟರ್ ಈಸ್ ಟು ಬಿ ಯೂಸ್ಡ್ ಫಾರ್ ಈಚ್ ಮೋಟಾರ್. ನಾವು ಸ್ವಿಚ್ ಅಂದರೆ ಏನು, PDB ಹತ್ರ ಒಂದು ಸ್ವಿಚ್ ಮಾಡಿರ್ತೀವಿ, ICTP ಮಾಡಿರ್ತೀವಿ, ಅದ್ರ ಜೊತೆಗೆ ಸ್ವಿಚಸ್ ಫ್ಯೂಸಸ್ ICTP ಹತ್ರ ಮಾಡಿರ್ತೀವಿ, ಅದ್ರ ಜೊತೆಗೆ ಸ್ಟಾರ್ಟರ್ ಕೂಡ ಬಳಸಬೇಕು ನಾವು ಪ್ರತಿಯೊಂದು ಮೋಟ್ರಿಗೆ ಪವರ್ ಇನ್ಸ್ಟಾಲೇಷನಲ್ಲಿ. ಈಗ ನೋಡಿ, ನಾವು ಮನೆಗಳಲ್ಲಿ ಸಿಂಗಲ್ ಫೇಸ್ ಮೋಟ್ರ್ ಇರುತ್ತೆ, ಸಿಂಗಲ್ ಫೇಸ್ ಮೋಟ್ರ್ ನಾವೇನು ಮಾಡ್ತೀವಿ, ಯಾವುದೇ ಸ್ಟಾರ್ಟರ್ ಬಳಸಲ್ಲ, 3 ಪಿನ್ ಪ್ಲಗ್ ಇರುತ್ತೆ, ಅದರಲ್ಲಿ ನಾವು ಸಾಕೆಟ್ ಇರುತ್ತೆ, ಅದರಲ್ಲಿ ಪ್ಲಗ್ ಇನ್ಸರ್ಟ್ ಮಾಡೋದು, ಆನ್ ಮಾಡಿಬಿಡ್ತೀವಿ, ಯಾವುದೇ ಥರ ಸ್ಟಾರ್ಟರ್ ಯೂಸ್ ಮಾಡಲ್ಲ. ಬಟ್ ಪವರ್ ಇನ್ಸ್ಟಾಲೇಷನಲ್ಲಿ ಅದು ಸಿಂಗಲ್ ಫೇಸ್ ಮೋಟ್ರ್ ಆಗಿರಲಿ, 0.5 HP ಆಗಿರಲಿ, ಅರ್ಧ HP ಆಗಿರಲಿ, 100 HP ಮೋಟ್ರ್ ಆಗಿರಲಿ, ಖಂಡಿತವಾಗ್ಲೂ ಅದಕ್ಕೊಂದು ಸ್ಟಾರ್ಟರ್ನ ಬಳಸಲೇಬೇಕು ಅಂತ ಹೇಳ್ತಾರೆ. ಮತ್ತು ಅಪ್ ಟು 3 HP ಮೋಟಾರ್ಸ್ DOL ಸ್ಟಾರ್ಟರ್ನ ಬಳಸಬೇಕು. 3 HP ತನಕ ಏನು ಮಾಡಬೇಕು, DOL ಸ್ಟಾರ್ಟರ್ನ ಬಳಸಬೇಕು. ಆ್ಯಂಡ್ ಅಪ್ ಟು 10 HP ಅಂದರೆ 3ಕ್ಕಿಂತ ಜಾಸ್ತಿ 10ಕ್ಕಿಂತ ಕಮ್ಮಿ ಇತ್ತು ಅಂತಂದರೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಸ್, ಸೆಮಿ ಆಟೋಮೆಟಿಕ್ ಸ್ಟಾರ್ಟರ್ಸನ್ನು ಬಳಸಬೇಕು. ಸೆಮಿ ಆಟೋಮೆಟಿಕ್ ಸ್ಟಾರ್ಟರ್ ಅಥವಾ 10 HP ಇಂದ 25 HP ತನಕ ಇತ್ತು ಮೋಟ್ರ್ಗಳು ಅಂತಂದರೆ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ಸ್, ಫುಲ್ಲಿ ಆಟೋಮೆಟಿಕ್ ಸ್ಟಾರ್ಟರ್ಸ್ ಬಳಸಬೇಕು. ಈಗ ಸೆಮಿ ಆಟೋಮೆಟಿಕ್, ಫುಲ್ಲಿ ಆಟೋಮೆಟಿಕ್ ವ್ಯತ್ಯಾಸ ಏನು ಅಂತಂದರೆ, ಸೆಮಿ ಆಟೋಮೆಟಿಕ್ ಏನಾಗುತ್ತೆ, ಓವರ್ಲೋಡ್ ಆಯಿತು ಅಥವಾ ಫಾಲ್ಟ್ ಆಯಿತು ಅಂದರೆ ಟ್ರಿಪ್ ಆಗುತ್ತೆ ಮೋಟ್ರ್. ಟ್ರಿಪ್ ಆದಮೇಲೆ ನಾವೇ ಹೋಗಿ ಯಾರಾದ್ರಲ್ಲಿಗೆ ಹೋಗಿ ಚೆಕ್ ಮಾಡಿ ಮತ್ತೆ ಮೋಟ್ರನ್ನ ಆನ್ ಮಾಡಬೇಕು. ಫುಲ್ಲಿ ಆಟೋಮೆಟಿಕ್ ಏನು ಅಂತಂದರೆ, ಮೋಟರ್ ಟ್ರಿಪ್ ಆದಮೇಲೆ ಅದು ಇಷ್ಟು ಟೈಮ್ ಅಂತ ಸೆಟ್ಟಿಂಗ್ ಮಾಡಿರ್ತೀವಿ ನಾವು, ಅಷ್ಟು ಸೆಕೆಂಡ್ಸ್ ಅಥವಾ ಅಷ್ಟು ಮಿನಿಟ್ಸ್ ಆದಮೇಲೆ ಅದು ತಂತಾನೇ ರೀಸೆಟ್ ಆಗಿ ಮೋಟರ್ನ ಆನ್ ಮಾಡುತ್ತೆ. ಆ ಸ್ಟಾರ್ಟರ್ ಏನು ಮಾಡುತ್ತೆ, ಮೋಟ್ರನ್ನ ಆನ್ ಮಾಡುತ್ತೆ. ಆವಾಗ ಮೋಟ್ರ್ ಮತ್ತೆ ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ. ಲೋಡ್ ಕಮ್ಮಿ ಆದಾಗ ಫಾಲ್ಟ್ ಇತ್ತು ಅಂತಂದರೆ ಮತ್ತೆ ಟ್ರಿಪ್ ಆಗುತ್ತೆ, ಆವಾಗ ನಾವು ಹೋಗಿ ಚೆಕ್ ಮಾಡೋದು. ಬಟ್ ಓವರ್ಲೋಡ್ ಆಗಿ ಟ್ರಿಪ್ ಆದರೆ ತಂತಾನೇ ರೀಸೆಟ್ ಆಗಿ ರನ್ ಆಗುತ್ತೆ, ಅದಕ್ಕೆ ಫುಲ್ಲಿ ಆಟೋಮೆಟಿಕ್ ಅಂತೀವಿ. ನೀವು ಇದು ಅಲ್ಲದೇ ಬೇರೆ ಥರ ಸ್ಟಾರ್ಟರ್ಸ್ ಇದ್ದಾವೆ, ರೆಸಿಸ್ಟೆಂಟ್ ಸ್ಟಾರ್ಟರ್ಸ್ ಇದ್ದಾವೆ, ರೆಸಿಸ್ಟೆಂಟ್ ಸ್ಟಾರ್ಟರ್ಸ್ ಬಳಸ್ತಾರೆ. ನೆಕ್ಸ್ಟ್ ಈ ಎಲೆಕ್ಟ್ರಾನಿಕ್ ಸ್ಟಾರ್ಟರ್ಸ್ ಬಂದಿದ್ದಾವೆ, ಅವೆಲ್ಲ ಅವಶ್ಯಕತೆ ಇಲ್ಲ, ಸದ್ಯಕ್ಕೆ ಎಷ್ಟು ಕನ್ಸಿಡರ್ ಮಾಡಿದ್ರೆ ಸಾಕು ನೀವು. ನೆಕ್ಸ್ಟ್, ಟು ಕ್ಯಾಲ್ಕುಲೇಟ್ ಸೈಜ್ ಆಫ್ ದಿ ಕಂಡಕ್ಟರ್ ಕನ್ಸಿಡರ್ ಸೇಫ್ಟಿ ಫ್ಯಾಕ್ಟರ್ 2. ಸೊ ಕಂಡಕ್ಟರ್ ಸೈಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೇಫ್ಟಿ ಫ್ಯಾಕ್ಟರ್ನ ನಾವು 2 ತೊಗೋಬೇಕು ಪವರ್ ಇನ್ಸ್ಟಾಲೇಷನಲ್ಲಿ. ಈಚ್ ಮಿಷಿನ್ ಶುಡ್ ಪ್ರೊವೈಡ್ ಅರ್ಥಿಂಗ್ ಆ್ಯಂಡ್ ಅರ್ಥಿಂಗ್ ವೈರ್ ಆಫ್ ಮಿಷಿನ್ಸ್ ಶುಡ್ ನಾಟ್ ಲೂಪ್. ಪ್ರತಿ ಮಿಷಿನ್ಗೂ ಅರ್ಥಿಂಗ್ ಮಾಡಬೇಕು. ಒಂದು ಮಿಷಿನ್ ಅರ್ಥಿಂಗ್ ಮಾಡಿರ್ತೀವಿ, ಇನ್ನೊಂದು ಮಿಷಿನ್ಗೆ ಈ ಮಿಷಿನ್ ಅದಕ್ಕೆ ಅರ್ಥಿಂಗ್ ಮಾಡಲಾರ್ದೆ ಇದ್ರದ್ದೇ ವೈರಿಂಗ್ ತಗೊಂಡೋಗಿ ಇದ್ರದ್ದೇ ಅರ್ಥ ವೈರ್ ತಗೊಂಡೋಗಿ ಆ ಮಿಷಿನ್ಗೂ ಕನೆಕ್ಟ್ ಮಾಡಬಾರ್ದು. ಆ ಥರ ಅಂಡರ್ಸ್ಟ್ಯಾಂಡ್, ಪ್ರತಿಯೊಂದು ಮಿಷಿನ್ಗೂ ಸಪ್ರೇಟ್ ಅದರದ್ದೇ ಆದಂಥ ಅರ್ಥಿಂಗ್ ಮಾಡಬೇಕು, ಲೂಪ್ ಮಾಡಬಾರ್ದು. ನೆಕ್ಸ್ಟ್ ಏನು ಹೇಳ್ತಾರೆ, ಆಲ್ ಮೆಟಾಲಿಕ್ ಪಾರ್ಟ್ಸ್ ಆಫ್ ಸ್ವಿಚ್ ಗೇರ್ಸ್, ಮೋಟಾರ್ಸ್, ಪ್ಯಾನೆಲ್ ಶುಡ್ ಬಿ ಅರ್ಥ್ಡ್. ಪ್ರತಿಯೊಂದು ಮೆಟಾಲಿಕ್ ಪಾರ್ಟ್, ವರ್ಕ್ಶಾಪಲ್ಲಿ ಏನೆಲ್ಲ ಮೆಟಾಲಿಕ್ ಪಾರ್ಟ್ಸ್ ಇರುತ್ತೆ, ಮಿಷಿನ್ ಬಾಡಿ ಆಗಿರ್ಬೋದು, ಮೋಟ್ರ್ ಬಾಡಿ ಆಗಿರ್ಬೋದು, ಪ್ಯಾನೆಲ್ ಬಾಡಿ ಆಗಿರ್ಬೋದು, ಸ್ವಿಚ್ ಗೇರ್ ಅಂದರೆ ಬೇರೆ ಏನಿಲ್ಲ, ನಾವು PDB ಅಂತೀವಲ್ಲ, PDBನೇ ಸ್ವಿಚ್ ಗೇರ್ ಅಂತೀವಿ. ಸ್ಟಾರ್ಟರನ್ನು ಕೂಡ ಸ್ವಿಚ್ ಗೇರ್ ಅನ್ಬೋದು. ಈಗೇನು ಸ್ಟಾರ್ಟರ್ ಮೆಟಾಲಿಕ್ ಬಾಡಿ ಇರುತ್ತೆ ಸ್ಟಾರ್ಟರ್ದು, ಅದು ಕೂಡ ಸ್ವಿಚ್ ಗೇರೆ. ಮತ್ತು PDB ಪವರ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಇರುತ್ತೆ, ಅದು ಕೂಡ ಸ್ವಿಚ್ ಗೇರೆ. ಅವು ಎಲ್ಲ ಬಾಡಿಗಳನ್ನು ಕೂಡ ನಾವು ಅರ್ಥ ಮಾಡಿರಬೇಕು. ನೆಕ್ಸ್ಟ್, ಯೂಸ್ 1 kVAr ಕೆಪಾಸಿಟರ್ ಬ್ಯಾಂಕ್ ಫಾರ್ ಈಚ್ 2.5 HP ಲೋಡ್ ಏನಾದರೂ 2.5 HP ಇದ್ದರೆ ತಂಬರಲ್ಲಿದು ಪ್ರತಿಯೊಂದು 2.5 HP ಲೋಡಿಗೆ ನಾವೇನು ಮಾಡಬೇಕಾಗತ್ತೆ, 1 kVAr ಕೆಪಾಸಿಟರ್ ಬ್ಯಾಂಕನ್ನು ಬಳಸಬೇಕಾಗತ್ತೆ. ಈಗ 10 HP ಲೋಡ್ ಇತ್ತು, ಅವಾಗ ಏನು ಮಾಡ್ಬೇಕು, ನಾವು ಇಲ್ಲಿ ಎಷ್ಟು kVAr ಬಳಸಬೇಕಾಗತ್ತೆ, 4 kVAr ಕೆಪಾಸಿಟರ್ ಬ್ಯಾಂಕ್ ಬಳಸಬೇಕಾಗತ್ತೆ. ನೆಕ್ಸ್ಟ್, ಅಪ್ ಟು 5 kW ಲೋಡ್ ವಿ ಯೂಸ್ MCB. 5 kW ಲೋಡ್ ತನಕ MCB ಯೂಸ್ ಮಾಡ್ಬೋದು. ಇಫ್ ಲೋಡ್ ಈಸ್ ಗ್ರೇಟರ್ ದೆನ್ 5 kW ಯೂಸ್ MCCB. ಸಾರಿ, ಇಲ್ಲಿ MCB ಅಂತ ಬರ್ತಿದ್ದೀನಿ, ಇದು ತಪ್ಪಿದು, MCCB ಇದು. MCCB ಆ್ಯಂಡ್ ELCB. ಸಾರಿ, ಕರೆಕ್ಟ್ ಇದು MCB ಇದು.
MCB ಆ್ಯಂಡ್ ELCB. ಅಂದರೆ 5 ಕಿಲೋವ್ಯಾಟ್ಗಿಂತ ಲೋಡ್ ಜಾಸ್ತಿ ಇದ್ದರೆ ನಾವೇನು ಮಾಡಬೇಕಾಗತ್ತೆ, ಇಲ್ಲಿ MCB ಅಂತ ತೊಗೊಂಡಿದ್ದೀನಿ, MCB ತೊಗೋಬೋದು ಅಥವಾ MCCB ಇರ್ಬೋದು ಅಥವಾ ICTP ಇರ್ಬೋದು. ನೆನ್ಪಿಟ್ಕೊಳ್ಳಿ, ನಾನು MCCB ಅಂತ ಬರೆದಿದ್ದೀನಿ ಇಲ್ಲಿ. 5 ಕಿಲೋವ್ಯಾಟ್ಗಿಂತ ಲೋಡ್ ಇತ್ತಂದರೆ ELCB ಅವಶ್ಯಕತೆ ಇಲ್ಲ, ಕೇವಲ MCB ಆಗಲಿ MCCB ಆಗಲಿ ICTP ಆಗಲಿ ಬಳಸ್ಬೋದು. 5 ಕಿಲೋವ್ಯಾಟ್ಗಿಂತ ಜಾಸ್ತಿ ಲೋಡ್ ಇತ್ತಂದರೆ ನಾನು ಏನು ಮಾಡಬೇಕಾಗತ್ತೆ, ಆ MCB ICTP ಜೊತೆಗೆ ELCBನ ಬಳಸಬೇಕು. ಅದರ ಅರ್ಥ ಏನು, 5 ಕಿಲೋವ್ಯಾಟ್ಗಿಂತ ಲೋಡ್ ಜಾಸ್ತಿ ಇದ್ದರೆ ELCB ಬಳಸಬೇಕು, ಅದಕ್ಕಿಂತ ಕಮ್ಮಿ ಇದ್ದರೆ ELCB ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಇಫ್ ದ ಲೋಡ್ ಈಸ್ ಲೆಸ್ ದನ್ 100 KVA 440 volts ಇಸ್ ಡ್ರಾನ್ ಫ್ರಮ್ KEB. ಈಗ ನಮ್ಮ ವರ್ಕ್ಶಾಪಿಂದ ಲೋಡ್ ಏನಿದೆ 100 KVಗಿಂತ ಕಮ್ಮಿ ಇದೆ, ನಾವೇನು ಮಾಡ್ತೀವಿ, KEBಯಿಂದ ಡೈರೆಕ್ಟಾಗಿ 440 voltsನ್ನು ತೊಗೊಳ್ತೀವಿ. ಒಂದು ವೇಳೆ ನಮ್ಮ ವರ್ಕ್ಶಾಪಿಂದು, ನಮ್ಮ ಮೆಷಿನ್ ಶಾಪಿಂದು ಲೋಡ್ ಏನಾದರೂ 100 KVಗಿಂತ ಜಾಸ್ತಿ ಇದ್ದರೆ ಅವಾಗ ನಾವು KEBಯಿಂದ ಏನು ಮಾಡಬೇಕು, 11 KV ಸಪ್ಲೈನ ತೊಗೊಂಡು ನಮ್ಮದೇ ಆದಂಥ ಒಂದು ಟ್ರಾನ್ಸ್ಫಾರ್ಮರ್ ಕುಂದಿರಿಸ್ಕೊಂಡು ನಮ್ಮ ವರ್ಕ್ಶಾಪಲ್ಲಿ ಆಮೇಲೆ ಅಲ್ಲಿ ಸ್ಟೆಪ್ ಡೌನ್ ಮಾಡಿಕೊಂಡು ವೋಲ್ಟೇಜನ್ನು 440ಗೆ ಆಮೇಲೆ ನಾವು ಅದನ್ನು ಬಳಸಬೇಕಾಗತ್ತೆ. ಓಕೆ, ದೀಸ್ ಆರ್ ದ ಪಾಯಿಂಟ್ಸ್ ಇಟ್ಸ್ ಎ ಕೋಡ್ ಆಫ್ ಪ್ರಾಕ್ಟೀಸ್ ಆಫ್ ಪವರ್ ಇನ್ಸ್ಟಾಲೇಷನ್. ನೆಕ್ಸ್ಟ್, ಕ್ಯಾಲ್ಕುಲೇಷನ್, ಕೆಲವೊಂದು ಫಾರ್ಮುಲಾಸ್ ಇದೆ, ಎಲ್ಲ ಗೊತ್ತಿರುತ್ತೆ ಎಲ್ಲರಿಗೂ. ಕರೆಂಟ್ ಕ್ಯಾಲ್ಕುಲೇಷನ್ ಮಾಡೋದು 3 ಫೇಸ್ ಇಂಡಕ್ಷನ್ ಮೋಟ್ರಿಗೆ ಕರೆಂಟ್ Watts/√3 PF, ಅಥವಾ ಅವರೇನಾದರೂ ಎಫಿಷಿಯನ್ಸಿ ಕೊಟ್ಟಿದ್ದರು ಪ್ರಾಬ್ಲಮಲ್ಲಿ, ಕ್ವಶನಲ್ಲಿ ಎಫಿಷಿಯನ್ಸಿ ಕೊಟ್ಟಿದ್ರು ಅಂತಂದರೆ Watts/ಎಫಿಷಿಯನ್ಸಿ ಇಂಟು ವೋಲ್ಟೇಜ್ ಇಂಟು PF ತೊಗೊಳ್ಳಿ. PF ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಕೊಟ್ಟಿರ್ತಾರೆ, ಕೆಲವೊಂದು ಪ್ರಾಬ್ಲಮ್ಸ್ ಕೊಡೋಲ್ಲ. ಇಲ್ಲಿ ಆಗಿರ್ಬೋದು, ಇಲ್ಲಿ ಆಗಿರ್ಬೋದು. PF ಕೊಟ್ಟಿದ್ರು ಅಂತಂದರೆ ಸರಿ, ಇಲ್ಲ ಅಂತಂದರೆ ನೀವು 0.85 ಆಗಲಿ 86 ಆಗಲಿ 0.8 ಆಗಲಿ ಪವರ್ ಫ್ಯಾಕ್ಟರ್ನ ಅಸ್ಯೂಮ್ ಮಾಡ್ಕೋಬೋದು. ಸಿಂಗಲ್ ಫೇಸ್ ಇತ್ತು ಅಂತಂದರೆ √3 ಬರೋದಿಲ್ಲ, ಉಳ್ಕಿದ್ದೆಲ್ಲ ಸೇಮ್ ಇರುತ್ತೆ. Watts/V ಇಂಟು PF. ಅದೇ ಎಫಿಷಿಯನ್ಸಿ ಕೊಟ್ಟಿದ್ರಂದರೆ ಎಫಿಷಿಯನ್ಸಿ V ಇಂಟು ವೋಲ್ಟೇಜ್ ಇಂಟು PF. ಈ ವೋಲ್ಟೇಜ್ ಇನ್ನೊಂದು ಇಂಪಾರ್ಟೆಂಟ್, ಕರೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೀವು ನೋಡಿ ಟ್ವಿಸ್ಟ್ ಮಾಡ್ತಾರೆ. ಪ್ರಾಬ್ಲಮ್ಗಳು ಯಾವ ಥರ ಟ್ವಿಸ್ಟ್ ಮಾಡ್ತಾರೆ ಅಂತಂದರೆ 400 volts ಮೋಟ್ರ್ ಅಂತ ಕೊಡ್ತಾರೆ. ಎಷ್ಟು ವೋಲ್ಟೇಜಿಂದು? 400 volts. ಆವಾಗ ನೀವು ಅಪ್ಪಿತಪ್ಪಿ 440 ಬರೀಬಾರ್ದು ಇಲ್ಲಿ, ಅರ್ಥ ಆಯ್ತಾ? ಅವ್ರು ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ, ಮೋಟ್ರ್ ಎಷ್ಟು ವೋಲ್ಟೇಜ್ ಮೇಲೆ ಆಪ್ರೇಟ್ ಆಗ್ತಾ ಇದೆ ಅನ್ನೋದು ನೀವು ಕೇರ್ಫುಲ್ಲಾಗಿ ನೋಡಿಕೊಂಡು V = ಅಂತ ಬರ್ಕೋಬೇಕು ನೀವು. ಆಮೇಲೆ ಅದನ್ನು ಇಲ್ಲಿ ವ್ಯಾಲ್ಯೂ ಬರೀಬೇಕು. 400 volt ಅವ್ರು ಹೇಳಿರ್ತಾರೆ ಕ್ಲಿಯರಲ್ಲಿ, ಕ್ವಶನಲ್ಲಿ ಕ್ಲಿಯರಾಗಿ ಹೇಳಿರ್ತಾರೆ ಏನಂತ, 400 ವೋಲ್ಟಿಂದು ಮೋಟ್ರ್, ಅದು 400 ವೋಲ್ಟೇಜ್ ಮೇಲೆ ರನ್ ಆಗುತ್ತೆ ಮೋಟ್ರ್ ಅಂತ ಬರೆದಿರ್ತಾರೆ ಅಲ್ಲಿ. ನಾವಿಲ್ಲಿ 440 ತೊಗೊಂಡ್ರೆ ಅರ್ಥ ಇರೋದಿಲ್ಲ, ತಪ್ಪಾಗುತ್ತೆ ಪ್ರಾಬ್ಲಮ್. ಹಾಗಾಗಿ ವೋಲ್ಟೇಜ್ ಬರಿಬೇಕಾದ್ರೆ ಸೂಕ್ಷ್ಮವಾಗಿ ನೀವು ನೆನ್ಪಿಟ್ಕೊಂಡು ಬರೀಬೇಕು. ವೋಲ್ಟೇಜ್ ನಮ್ಮೆಲ್ಲರಿಗೂ ಏನು ಬರುತ್ತೆ, ವೋಲ್ಟೇಜ್ ಅಂದ ತಕ್ಷಣ 415 volts ಇಲ್ಲ 440 volt ಅನ್ನೋದು ನೆನಪಿರುತ್ತೆ ತಲೆಯಲ್ಲಿ. ಪ್ರಾಬ್ಲಮ್ ಏನು ಮಾಡ್ತೀವಿ, 415 ಅಥವಾ 440 ಹಾಕಿ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತೀವಿ. ಬಟ್ ಕ್ವಶನ್ ಏನು ಹೇಳ್ತಾನೆ, 2 HP ಮೋಟಾರ್ 400 volts ಅಂತ ಬರೆದಿರ್ತಾನೆ, ಕನ್ಫ್ಯೂಸ್ ಆಗುತ್ತೆ ಅವಾಗ. ಅದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ ಅದನ್ನು. ನೆಕ್ಸ್ಟ್, DC ಮೋಟ್ರ್ ಏನಾದರೂ ಕೊಟ್ಟಿದ್ರು, ಕೆಲವೊಂದು ಸತಿ AC ಮೋಟ್ರೇ ಇರಬೇಕಂತ ಏನಿಲ್ಲ, ವರ್ಕ್ಶಾಪಲ್ಲಿ ಏನಾಗ್ಬೋದು DC ಮೋಟ್ರ್ ಕೂಡ ಇರ್ಬೋದು. ಅವಾಗ ಏನು ಮಾಡಬೇಕಾಗುತ್ತೆ, ಕರೆಂಟ್ = Watts/ವೋಲ್ಟೇಜ್. ಎಫಿಷಿಯನ್ಸಿ ಕೊಟ್ಟಿದ್ರು DC ಮೋಟ್ರದ್ದು ಅಂತಂದರೆ Watts/ಎಫಿಷಿಯನ್ಸಿ ಇಂಟು ವೋಲ್ಟೇಜ್ ತೊಗೊಳ್ಳಿ. ಕೆಲವೊಂದು ಕನ್ವರ್ಷನ್ಸ್ ಇದ್ದಾವೆ, ಕಿಲೋವ್ಯಾಟಿಂದ KVಯಿಂದ ಕಿಲೋವ್ಯಾಟ್ಗೆ ಮತ್ತು ಕಿಲೋವ್ಯಾಟಿಂದ KVAಗೆ, HP ಇಂದ ಕಿಲೋವ್ಯಾಟ್ಗೆ. ಕಿಲೋವ್ಯಾಟ್ = KVA ಇಂಟು PF. KVAಗೆ PF ಆ್ಯಡ್ ಮಾಡಿದ್ರೆ ಕಿಲೋವ್ಯಾಟ್ ಆಗುತ್ತೆ. ನಮಗೆ KVA ಬೇಕು ಅಂತಂದರೆ ಕಿಲೋವ್ಯಾಟ್ಗೆ PF ಇಂದ ಡಿವೈಡ್ ಮಾಡಿದ್ರೆ KVA ಸಿಗುತ್ತೆ. ಕಿಲೋವ್ಯಾಟ್ = HP ಇಂಟು 0.735 ಕಿಲೋವ್ಯಾಟ್. ಓಕೆ, HP ಜೊತೆಗೆ ನಾವು 0.735 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಕಿಲೋವ್ಯಾಟ್ ಸಿಗುತ್ತೆ. ಇವು ಕೆಲವೊಂದು ಫಾರ್ಮುಲೇಸ್, ಜನರಲ್ ಫಾರ್ಮುಲೇಸ್. ಇಲ್ಲಿ ನೋಡಿ ಒಂದು ಕ್ವಶನ್ ಕೊಟ್ಟಿದ್ದಾನೆ, ಇಲ್ಲಿ ಏನಂತಿದೆ, ಅ ಸ್ಮಾಲ್ ವರ್ಕ್ಶಾಪ್ ಹ್ಯಾಸ್ ಟು ಬಿ ಇಕ್ವಿಪ್ಡ್ ವಿತ್ ದ ಫಾಲೋಯಿಂಗ್ ಮಿಷಿನ್ಸ್ ಇನ್ ಇನ್ನರ್ ಡೈಮೆನ್ಷನ್ಸ್ 8 into 6 meters. ಅವ್ರೇನು ಮಾಡಿದರೆ, ಇಲ್ಲಿ ಲೇಔಟ್ ಕೊಟ್ಟಿಲ್ಲ, ಕೇವಲ ಏನು ಹೇಳಿದರೆ ಡೈಮೆನ್ಷನ್ ಹೇಳಿದೆ. 8 ಮೀಟ್ರ್ ಇಂಟು 6 ಮೀಟ್ರ್ ವರ್ಕ್ಶಾಪ್ ಇದೆ. ಅದರಲ್ಲಿ ಏನೇನಿದ್ದಾವೆ, 3 HP 400 volt. ನೆನ್ಪಿಟ್ಕೊಳ್ಳಿ, ಇಲ್ಲಿ ನೋಡಿ 400 ಕೊಟ್ಟಿದ್ದಾನೆ. 400 volt 3 HP 400 volt 3 phase motor ಫಾರ್ ಲೇತ್ ಮಿಷಿನ್ 1. ಇದು 1 ನಂಬರ್ ಇದೆ. ಓಕೆ, ಒಂದು ಲೇತ್ ಮಿಷಿನ್ ಇದೆ. ಆಮೇಲೆ 6 KVA 440 volt. ನಾನು ನೋಡಿ ತಪ್ಪು ಬರ್ದಿದ್ದೀನಿ ಇಲ್ಲಿ, ಈ ಥರ ತಪ್ಪಾಗುತ್ತೆ. ಯೂಶಲಿ ನಾವು 440 ಬರೆದು ಅಭ್ಯಾಸ ಆಗಿರುತ್ತೆ. ನಾನಿಲ್ಲಿ 400 ಬರೀಬೇಕಿತ್ತು, 440 ಬರೆದಿದ್ದೀನಿ ನೋಡಿ. ಇದು ಕೂಡ 400. ಓಕೆ, 6 KVA 400 volt ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ 3 ಫೇಸಿಂದು ಒಂದಿದೆ. ಒಂದು ಲೇತ್ ಮಿಷಿನ್ ಇದೆ, ಇನ್ನೊಂದು ವೆಲ್ಡಿಂಗ್ ಟ್ರಾನ್ಸ್ಫಾರ್ಮರ್ ಇದೆ. ಓಕೆ, ಇದಕ್ಕೆ ಪವರ್ ಇನ್ಸ್ಟಾಲೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ ಅವರು. ಮೆಟೀರಿಯಲ್ ಏನು ಬೇಕಾಗುತ್ತೆ, ಪವರ್ ಇನ್ಸ್ಟಾಲೇಷನ್ದು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಎಫಿಷಿಯನ್ಸಿ ಕೊಟ್ಟಿದ್ದಾರೆ 80% ಅಂದರೆ 80% ಎಫಿಷಿಯನ್ಸಿ ಅಂದರೆ 0.8 ಅಂತ ಅರ್ಥ. PF ಏನು ಮಾಡಿದ್ದಾನೆ, 0.8 ಲ್ಯಾಗಿಂಗ್, PF 0.8 ಅಂತ ಕೊಟ್ಟಿದ್ದಾರೆ. ನಾನೇನು ಮಾಡಿದ್ದೀನಿ ನೋಡಿ, ಡ್ರಾ ಮಾಡಿದ್ದೀನಿ, ಲೇಔಟ್ ಡ್ರಾ ಮಾಡಿದ್ದೀನಿ. ತುಂಬ ಸಿಂಪಲ್ ನೋಡಿ, 8 ಮೀಟ್ರು 6 ಮೀಟ್ರ್ ಕೊಟ್ಟಿದ್ದಾರೆ, ಕ್ವಶನಲ್ಲಿ ಕೊಟ್ಟಿದ್ದಾರೆ. 8 meters into 6 meters ಅಂತ ಇಲ್ಲಿ ನೋಡಿ.
ಸೊ ಸಿಂಪಲ್ 8 ಮೀಟರ್ಸ್ ಇಂಟು 6 ಮೀಟರ್ಸ್ ಅಂತ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಪಿ ಡಿ ಬಿ ಅಂತ ಡ್ರಾ ಮಾಡಿದ್ದೀನಿ. ಇಲ್ಲೊಂದು ಡಾಟ್ 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 ವೈರ್ ತೊಗೊಂಡೋಗಿ ಇದು ಕನೆಕ್ಟ್ ಮಾಡಿದ್ದೀನಿ, ಇದಕ್ಕೂ ಕನೆಕ್ಟ್ ಮಾಡಿದ್ದೀನಿ. ಅಂಡರ್ಸ್ಟ್ಯಾಂಡ್? ಇಲ್ಲಿ ಇನ್ನೂ ಕ್ಲಿಯರಾಗಿ ನೋಡಿದ್ರೆ ನೀವು ನೋಡಿ, ನಾನು ಇಲ್ಲೊಂದು ಸ್ಟಾರ್ಟರ್ ಹಾಕಿದ್ದೀನಿ, ಇಲ್ಲೊಂದು ಕೆಪಾಸಿಟರ್ ಹಾಕಿದ್ದೀನಿ. ಓಕೆ, ವೆಲ್ಡಿಂಗ್ ಮಿಷನ್ಗೆ ಸ್ಟಾರ್ಟರ್ ಬೇಕಾಗಿಲ್ಲ, ಹಾಗಾಗಿ ನಾನೊಂದು ಐ ಸಿ ಟಿ ಪಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಏನು ಹಾಕಿದ್ದೀನಿ, ಇಲ್ಲಿ ಕೆಪಾಸಿಟರ್ ಹಾಕಿದ್ದೀನಿ. ಓಕೆ, ಇಷ್ಟೇ ವೈರಿಂಗ್, ಇಷ್ಟೇ ಆಗೋದು. ನೀವು ತಲೆ ಕೆಡ್ಸ್ಕೊಬೇಡಿ, ಹೌಸ್ ವೈರಿಂಗ್ ಮಾಡಿದ ಥರ ವೈರ್ ಈ ಥರ ತಂದು ಇಲ್ಲಿ ಕನೆಕ್ಟ್ ಮಾಡಿ, ಈ ಥರ ಏನು ಬೇಡ. 2 ಮಿಷಿನ್ ಇದ್ವಾ, ಇಲ್ಲಿಂದ ಒಂದೇ ವೈರ್ ತೊಗೊಂಡೋಗಿ ಈ ಥರ ತೋರಿಸಿ ಡ್ರಾಯಿಂಗಲ್ಲಿ. 4 ಮಿಷಿನ್ ಇದ್ವಾ, ಈ ಕಡೆ 2 ಈ ಕಡೆ 2 ಇದ್ವು ಅಂತಂದರೆ ಮತ್ತು ಇಲ್ಲಿಂದ ಒಂದು ವೈರ್ ತೊಗೊಳ್ಳಿ, ಈ ಕಡೆ ಬಂದು ನೆಕ್ಸ್ಟ್ ಈ ಕಡೆ ಕನೆಕ್ಟ್ ಮಾಡಿ. ಇಲ್ಲ ಸರ್ ನಾನು ಈ ಕಡೆನೇ ಬಂದು ಕನೆಕ್ಟ್ ಮಾಡ್ತೀನಿ ಅಂದರೂ ಕೂಡ ಕನೆಕ್ಟ್ ಮಾಡ್ಬೋದು, ತಪ್ಪಿಲ್ಲ. ಸೊ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ, ವೈರ್ ಲೆಂತ್ ಕಮ್ಮಿ ಆಗೋ ಥರ ಕನೆಕ್ಟ್ ಮಾಡಿ. ಆಮೇಲೆ ಕೇವಲ ಇದು ಡ್ರಾ ಮಾಡಿ ಬಿಡೋದಲ್ಲ, ಡ್ರಾ ಮಾಡಿದ್ಮೇಲೆ ಪಿ ಡಿ ಬಿ ಅಂದರೆ ಏನಂತ ಬರೀಬೇಕಿಲ್ಲಿ. ಪಿ ಡಿ ಬಿ ಅಂದರೆ ಪವರ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್. ಆಮೇಲೆ ಇಲ್ಲಿ ಸಿಂಬಲ್ ಬರೆದಿದೆ ಸ್ಟಾರ್ಟರ್ ಅಂತ, ಸೊ ಇಲ್ಲಿ ಆ ಸಿಂಬಲ್ ಬರೆದು ಸ್ಟಾರ್ಟರ್ ಅಂತ ಬರೀ. ಆಮೇಲೆ ನೆಕ್ಸ್ಟ್ ಕೆಪಾಸಿಟರ್ ಬರೆದು ಕೆಪಾಸಿಟರ್ ಬ್ಯಾಂಕ್ ಅಂತ ಬರೀರಿ. ನೆಕ್ಸ್ಟ್ ಸ್ವಿಚ್ ಸಿಂಬಲ್ ಐ ಸಿ ಟಿ ಪಿ ಅಂತ ಬರೀರಿ. ಅವಾಗ ಏನಾಗುತ್ತೆ, ಈ ಸಿಂಬಾಲ್ಗೆ ಇಲ್ಲಿ ನೀವು ಹೆಸರು ಕೊಟ್ಟಂಗೆ ಆಗುತ್ತೆ. ಹೆಸರುಗಳನ್ನು ಇಲ್ಲೇ ಬರೆಯೋಕ್ಕೆ ಹೋಗಬೇಡಿ, ಇಲ್ಲಿ ಜಾಗ ಸಾಲಲ್ಲ, ನಿಮ್ಮ ವೈರಿಂಗ್ ಡಯಾಗ್ರಾಮ್ ಸರಿಯಾಗಿ ಕಾಣಲ್ಲ, ಮಾರ್ಕ್ಸ್ ಕಮ್ಮಿ ಆಗಿಬಿಡ್ತವೆ. ಸೊ ಇಲ್ಲಿ ಏನು ಮೆನ್ಷನ್ ಮಾಡಿರ್ತೀರಿ ನೀವು, ಸ್ಟಾರ್ಟರ್ ಸಿಂಬಲ್ ಹಾಕಿದ್ರೆ ಇಲ್ಲಿ ಕೆಳಗಡೆ ಬರೀರಿ ಸ್ಟಾರ್ಟರ್ ಅಂತ, ಅವಾಗೇನತ್ತೆ ಕ್ಲೀನಾಗಿ ಕಾಣುತ್ತೆ. ಈಗ ಮೆಥಡ್ ನೋಡೋಣ. ಆಲ್ರೆಡಿ ಲೇಔಟ್ ಅಂದರೆ ಯಾವ ಮೆಥಡಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಇದು ಎಲ್ಲ ಪ್ರಾಬ್ಲಮ್ಸ್ಗೂ ಅಪ್ಲಿಕೇಬಲ್ ಆಗುತ್ತೆ. ಇದೇ ಮೆಥಡಲ್ಲೇ ಸಾಲ್ವ್ ಮಾಡ್ಬೋದು ನಾವು. ಅದು ಎ ಸಿ ಮೋಟ್ರ್ ಆಗಿರ್ಬೋದು, ಡಿ ಸಿ ಮೋಟ್ರಸ್, ಎ ಸಿ ಮಿಷಿನ್ಸ್ ಆಗಿರ್ಬೋದು, ಡಿ ಸಿ ಮಿಷಿನ್ಸ್ ಆಗಿರ್ಬೋದು. ಫಸ್ಟ್ ಏನು ಮಾಡ್ತೀವಿ, ಲೇಔಟ್ ಆಗಲೇ ತೋರಿಸಿದ್ದೀನಿ ನಾನು. ನೆಕ್ಸ್ಟ್ ಏನು ಮಾಡ್ತೀವಿ, ಟೋಟಲ್ ಲೋಡ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಟೋಟಲ್ ಲೋಡ್ ಎಕ್ಸಾಂಪಲ್ ಮೂರು ಮಿಷಿನ್ ಇದಾವೆ ಅಂತ ಅಂದ್ಕೊಳ್ಳೋಣ. ಟೋಟಲ್ ಎಚ್ ಪಿ ಈಸ್ ಈಕ್ವಲ್ ಟು 10 HP, 2 HP, 3 HP. 3 ಮಿಷಿನ್ಸ್ ಇದ್ದಾವೆ. ಒಂದು ಲೇತ್ ಮಿಷಿನ್, ಒಂದು ಸೇ ಗ್ರೈಂಡಿಂಗ್ ಮಿಷಿನ್ 10 HP ಅಂದ್ಕೊಳ್ಳೋಣ, ಇನ್ನೊಂದು ಲೇತ್ ಮಿಷಿನ್ 2 HP ಅಂದ್ಕೊಳ್ಳೋಣ, ಮಿಲ್ಲಿಂಗ್ ಮಿಷಿನ್ 3 HP ಅಂತ ಅಂದ್ಕೊಳ್ಳೋಣ. ಟೋಟಲ್ ಎಷ್ಟಿದೆ, 3 ಮಿಷಿನ್ಸ್ ಇದ್ದಾವೆ. ಟೋಟಲ್ ಎಚ್ ಪಿ ಎಷ್ಟಾಗುತ್ತೆ, 15 HP ಆಗುತ್ತೆ. ಕಿಲೋವ್ಯಾಟ್ ಕಂಡಿಡೀರಿ. ಕಿಲೋವ್ಯಾಟ್ ಅಂತಂದರೆ 15 HP ಇಂಟು 0.735, ಆಗಲೇ ಹೇಳಿದ್ದ ಫಾರ್ಮುಲೆ ಎಷ್ಟು ಬಂತು, 11.025 ಕಿಲೋವ್ಯಾಟ್ ಬಂತು. ನೆಕ್ಸ್ಟ್ ಕೆ ವಿ ಎ ಕಂಡಿಡೀರಿ. ಕೆ ವಿ ಎ ಕಿಲೋವ್ಯಾಟ್ ಡಿವೈಡೆಡ್ ಬೈ ಪಿ ಎಫ್ ಇದೆ. ಸೊ ಪಿ ಎಫ್ ಕೊಟ್ಟಿಲ್ಲ ಅವರು, ಅದಕ್ಕೆ ನಾನು ಏನು ಮಾಡಿದ್ದೀನಿ, ಪಿ ಎಫ್ ಇಸ್ ಈಕ್ವಲ್ ಟು 0.86 ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. 11.025 ಕಿಲೋವ್ಯಾಟ್ ಇದು ಬರೆದಿದ್ದೀನಲ್ಲ, 11.025 ಡಿವೈಡ್ ಬೈ 0.86 ತಗೊಂಡ್ರೆ ನನಗೆ 12.81 ಕೆ ವಿ ಎ ಅಂತ ಬಂತು. ಸೊ ಕೆ ವಿ ಎ ನನಗೆ ಗೊತ್ತಾಯಿತು. ಇವಾಗ ನಾನು ಕಮೆಂಟ್ ಬರ್ತೀನಿ ಏನಂತ, ಆ್ಯಸ್ ಕೆ ವಿ ಎ ಇಸ್ ಲೆಸ್ ದನ್ 100 ಕೆ ವಿ ಎ, 100ಕ್ಕಿಂತ ಕಮ್ಮಿ ಇದೆ, ಹಾಗಾಗಿ ನಾನು ವಿ ಡ್ರಾ 440 3 ಫೇಸ್. ಮತ್ತೆ ತಪ್ಪಾಯ್ತು ನೋಡಿ, ಇಲ್ಲಿ ನೋಡಿ ಕ್ವಶನಲ್ಲಿ ಏನು ಕೇಳಿದೆ ನಾನು, 440 ನೋಡಿ ನೆನ್ಪಿಟ್ಕೊಳ್ಳಿ, ಇಲ್ಲಿ 440 ಅಲ್ಲ, ಅವ್ನು ಕ್ವಶನಲ್ಲಿ ಏನು ಹೇಳಿರ್ತಾನೆ, 400 ಹೇಳಿದರೆ 400 ಅಂತ ಬರೀರಿ, 440 ಕೇಳಿದರೆ 440 ಬರೀರಿ, 415 ಅಂತ ಕೇಳಿದರೆ 415 ಅಂತಲೇ ಬರೀರಿ, ಇಲ್ಲಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಅವನು ಎಷ್ಟು ಕೊಟ್ಟಿರ್ತಾನೆ ಕ್ವಶನಲ್ಲಿ ಅಷ್ಟು ವೋಲ್ಟೇಜ್ ಬರೀರಿ. 3 ಫೇಸ್ ಪ್ಲಸ್ ನ್ಯೂಟ್ರಲ್ ಫ್ರಮ್ ಕೆ ಇ ಬಿ. ಕೆ ಇ ಬಿಯಿಂದ ಲೋಡ್ 100 ಕೆ ವಿಕ್ಕಿಂತ ಕಮ್ಮಿ ಇದೆ, ಹಾಗಾಗಿ ನಾನು ಅಲ್ಲೇನು ವೋಲ್ಟೇಜ್ ಕೊಟ್ಟಿರ್ತಾನೆ ಆ ವೋಲ್ಟೇಜ್ ನಾನು ಕೆ ವಿಯಿಂದ ಡ್ರಾ ಮಾಡ್ಕೊಳ್ತೀನಿ. ಒಂದು ವೇಳೆ 100 ಕೆ ವಿಕ್ಕಿಂತ ಜಾಸ್ತಿ ಇತ್ತಂತಂದರೆ 11 ಕೆ ವಿ ತೊಗೊಳ್ತೀನಿ. 11 ಕೆ ವಿ ತೊಗೊಂಡು ಪ್ರಾಬ್ಲಮ್ ದೊಡ್ಡದಾಗುತ್ತೆ, ಅದು ಕೇಳಲ್ಲ ನಿಮಗೆ. ನೆಕ್ಸ್ಟ್ 11 ಕೆ ವಿ ತೊಗೋಬೇಕಾಗುತ್ತೆ ಅವಾಗ. ನೆಕ್ಸ್ಟ್ ಆ್ಯಸ್ ಕಿಲೋವ್ಯಾಟ್ ಈಸ್ ಗ್ರೇಟರ್ ದೆನ್ 5 ಕೆ ವಿ ಎ. ನೋಡಿ ಕಿಲೋವ್ಯಾಟ್ 5 ಕಿಲೋವ್ಯಾಟ್. ಕಿಲೋವ್ಯಾಟ್ ಎಷ್ಟು ಬಂದಿದೆ, 11.025 ಕಿಲೋವ್ಯಾಟ್ ಇದೆ. 5 ಕಿಲೋವ್ಯಾಟ್ಗಿಂತ ಜಾಸ್ತಿ ಇದೆ, ಹಾಗಾಗಿ ವಿ ಯೂಸ್ ಇ ಎಲ್ ಸಿ ಬಿ. ಈ 2 ಪಾಯಿಂಟನ್ನು ಬರೆಯೋದಕ್ಕೆ, ಅರ್ಥ ಆಯ್ತಾ, ಈ 2 ಪಾಯಿಂಟ್ಸನ್ನು ಬರೆಯೋದಕ್ಕೆ ನಾನು ಎಚ್ ಪಿ ಕಿಲೋವ್ಯಾಟ್ ಕೆ ವಿ ಎ ಕಂಡುಹಿಡ್ತಿದ್ದೀನಿ. 2 ಪಾಯಿಂಟ್ಸ್ ಬರೆಯೋದಕ್ಕೆ ಅಷ್ಟೇ. ಓಕೆ, ಅದು ಆದಮೇಲೆ ಲೋಡ್ ಕರೆಂಟ್ ಕಂಡುಹಿಡಿತೀನಿ. ಲೋಡ್ ಕರೆಂಟ್ ವ್ಯಾಟ್ಸ್ ಡಿವೈಡ್ ಬೈ √3 ಇಂಟು 440, 0.8, 440 ವೋಲ್ಟೇಜ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ವ್ಯಾಟ್ಸ್ ಇಲ್ಲಿ ಇದೆಯಲ್ಲ, ಕಿಲೋವ್ಯಾಟಲ್ಲಿರುತ್ತೆ, ಇದು ಅದರಲ್ಲಿರುತ್ತೆ, ಕಿಲೋವ್ಯಾಟಲ್ಲಿರುತ್ತೆ, ಅದನ್ನು ವ್ಯಾಟ್ಸಲ್ಲಿ ಬರ್ತಿದ್ದೀನಿ, ಇಂಟು 1000 ಮಾಡ್ಕೊಂಡಿದ್ದೀನಿ. ಇಷ್ಟು ಕರೆಂಟ್ ಬಂದಿದೆ. ಆಮೇಲೆ ಸೇಫ್ಟಿ ಫ್ಯಾಕ್ಟರ್ 2 ಅಂತ ತೊಗೊಂಡಿದ್ದೀನಿ, ಕರೆಂಟ್ ಕಂಡುಹಿಡಿದ್ದೀನಿ. ಸೊ ದಿಸ್ ಇಸ್ ದ ಟೋಟಲ್ ಕರೆಂಟ್ ಆಫ್ ಪಿ ಡಿ ಬಿ. ಟೋಟಲ್ ಕರೆಂಟ್ ಆಫ್ ಪಿ ಡಿ ಬಿ. ಪಿ ಡಿ ಒಳಗಡೆ ಇನ್ಕಮಿಂಗಲ್ಲಿ ಇಷ್ಟು ಕರೆಂಟ್ ಇರುತ್ತೆ, ಇನ್ಕಮಿಂಗ್ ಐ ಸಿ ಟಿ ಪಿಯಲ್ಲಿ ಇಷ್ಟು ಕರೆಂಟ್ ಇರುತ್ತೆ. ಸೇಫ್ಟಿ ಫ್ಯಾಕ್ಟರ್ ತೊಗೊಂಡಿದ್ದೀನಿ. ಈ ಕರೆಂಟ್ ಯಾಕೆ ಕ್ಯಾಲ್ಕುಲೇಟ್ ಮಾಡಿದ್ದೀನಪ್ಪ ಅಂತಂದರೆ, ನಾನು ಪಿ ಡಿ ಬಿಯಲ್ಲಿ ನಾನು ಯಾವ ಐ ಸಿ ಟಿ ಪಿ ಬಳಸಬೇಕು ಅನ್ನೋದಕ್ಕೆ ಈ ಕರೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅಂಡರ್ಸ್ಟ್ಯಾಂಡ್? ಇಲ್ಲಿ ನೋಡಿ, ನೆಕ್ಸ್ಟ್ ಮೆಟೀರಿಯಲ್ ಬರ್ತೀನಿ. ಮೆಟೀರಿಯಲ್ಸ್ ಫಾರ್ ಪಿ ಡಿ ಬಿ. ಪಿ ಡಿ ಬಿ ವಿತ್ 1 ಇನ್ಕಮಿಂಗ್ ಆ್ಯಂಡ್ 4 ಔಟ್ ಗೋಯಿಂಗ್ ಚೇಂಬರ್ಸ್. ಎಷ್ಟು? 4 ಔಟ್ ಗೋಯಿಂಗ್ ಚೇಂಬರ್ಸ್ ಅಂತ ತೊಗೊಂಡಿದ್ದೀನಿ ನಾನು. ಚೇಂಬರ್ಸ್ ಅಂತ ಬರೋದು ಫೀಡರ್ಸ್ ಅಂತ ಕೂಡ ಬರಿಬೋದು. ಇಲ್ಲಿ ನಾನು ಯಾಕೆ ಇಲ್ಲಿ 2 ಮಿಷಿನ್ ಇದ್ದಾವೆ, ಈ ಪ್ರಾಬ್ಲಮ್ 3 ಮಿಷಿನ್ಸ್ ಇದ್ದಾವೆ ನೋಡಿ. ಇಲ್ಲಿ 10 ಎಚ್ ಪಿದೊಂದು, 2 ಎಚ್ ಪಿದೊಂದು, 3 ಎಚ್ ಪಿದೊಂದು. ಬಟ್ ನಾನಿಲ್ಲಿ ಔಟ್ ಗೋಯಿಂಗ್ ಫೀಡರ್ಸ್, ಔಟ್ ಗೋಯಿಂಗ್ ಚೇಂಬರ್ಸ್ ಅಂದರೆ ಅಥವಾ ಫೀಡರ್ಸ್ ಅಂತ ಬರೆದ್ರೆ ಕರೆಕ್ಟ್. ಫೀಡರ್ಸ್ ಬರೀರಿ. ಒಂದು ಇನ್ಕಮಿಂಗ್ ಫೀಡರ್ ಮತ್ತು 4 ಔಟ್ ಗೋಯಿಂಗ್ ಫೀಡರ್ಸ್ ಅಂತ ಹೇಳಿದ್ದೀನಿ. ಯಾಕೆ ಒಂದು ಎಕ್ಸ್ಟ್ರಾ ಹೇಳಿದ್ದೀನಿ ನಾನು, 3 ಮಿಷಿನ್ಸ್ ಇದ್ದರೂ ಒಂದು ಎಕ್ಸ್ಟ್ರಾ, ಯಾಕಂತಂದರೆ 1 ಈಸ್ ಫಾರ್ ಸ್ಪೇರ್ ಅಂತ ಅರ್ಥ. ಅದು ಒಂದು ಪಿ ಡಿ ಬಿ ತೊಗೊಳ್ತೀವಿ.
ನೆಕ್ಸ್ಟ್ ಇನ್ಕಮಿಂಗ್ ಪ್ರೊಟೆಕ್ಷನ್ಗೆ ICTP ತೊಗೊಂಡಿದ್ದೀನಿ ನಾನು 40 ಆಂಪಿಯರ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಕರೆಂಟ್ ಎಷ್ಟು ಬಂದಿದೆ 36 ಬಂದಿದೆ. ಸೊ ಐ ಟುಕ್ 40 ಆಂಪಿಯರ್ಸ್ 3 ಪೋಲ್ 500 ವೋಲ್ಟೇಜ್ ಗ್ರೇಡ್. ಓಕೆ, ಅದು ಒಂದು ತೊಗೊಂಡಿದ್ದೀನಿ. ವೋಲ್ಟ್ ಮೀಟ್ರ್ ಅನಲಾಗ್ ವೋಲ್ಟ್ ಮೀಟ್ರ್ ತೊಗೊಂಡಿದ್ದೀನಿ 0 to 500 ವೋಲ್ಟ್ಸ್ ಒಂದು ತೊಗೊಂಡಿದ್ದೀನಿ. ಆ್ಯಮೀಟ್ರ್ ತೊಗೊಂಡಿದ್ದೀನಿ 0 to 100 ಆಂಪಿಯರ್ಸ್ ಒಂದು ಆ್ಯಮೀಟ್ರ್ ತೊಗೊಂಡಿದ್ದೀನಿ. ಎನರ್ಜಿ ಮೀಟರ್ 3 phase 4 wire CT 5 amps ರೇಟೆಡ್ ಒಂದು ಎನರ್ಜಿ ಮೀಟರ್ ತೊಗೊಂಡಿದ್ದೀನಿ. ಆಮೇಲೆ ಫ್ರೀಕ್ವೆನ್ಸಿ ಮೀಟ್ರ್ 3 phase ತೊಗೊಂಡಿದ್ದೀನಿ. 1 ನಂಬರ್ ಆಪ್ಷನಲ್, ಬೇಕಿದ್ರೆ ತೊಗೋಬೇಕು, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ELCB ತೊಗೊಂಡಿದ್ದೀನಿ. ಎಷ್ಟು 40 ಆಂಪಿಯರ್ಸ್ 30 milliamps ಅಥವಾ 100 milliamps. ಯೂಶ್ವಲಿ ವರ್ಕ್ಶಾಪ್ಗಳಲ್ಲಿ 30 milliamps ತೊಗೊಳ್ಳಲ್ಲ, ಮನೆಗಳಲ್ಲಿ ಅಥವಾ ಸಣ್ಣ ಪುಟ್ಟ ವರ್ಕ್ಶಾಪ್ಗಳಲ್ಲಿ 30 milliamps ತೊಗೊಳ್ತಾರೆ. ಬಟ್ ದೊಡ್ಡ ವರ್ಕ್ಶಾಪ್ಗಳಲ್ಲಿ 100 milliamps ತೊಗೊಳ್ತಾರೆ. 40 amps 100 milliamps 500 ವೋಲ್ಟೇಜ್ ಗ್ರೇಡ್ ELCB ಒಂದು ತೊಗೊಂಡಿದ್ದೀನಿ. ಆಮೇಲೆ ಅರ್ಥಿಂಗ್ ಸೆಟ್ ತೊಗೊಂಡಿದ್ದೀನಿ. ಒಂದು ಸೆಟ್ ಅರ್ಥಿಂಗ್ ಸೆಟ್ ಅಂದರೆ ಎಲ್ಲ ಮೆಟೀರಿಯಲ್ಸ್ ಇಷ್ಟುದ್ದ ಬರೆಯೋ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋದು ಪವರ್ ಇನ್ಸ್ಟಾಲೇಷನ್ ಮೆಟೀರಿಯಲ್. ಅರ್ಥಿಂಗ್ ಅನ್ನೋದು ಅದರಲ್ಲಿ ಒಂದು ಸಣ್ಣ ಪಾರ್ಟ್. ಹಾಗಾಗಿ ಅರ್ಥಿಂಗ್ದು ನಾವು ಅರ್ಥಿಂಗ್ ಮೆಟೀರಿಯಲ್ ಬರಿತೀವಿ ನೋಡಿ, ದೊಡ್ಡ ಉದ್ದಕ್ಕೆಲ್ಲ ಮೆಟೀರಿಯಲ್ಸ್ ಎಲ್ಲ ಈಚ್ ಆ್ಯಂಡ್ ಎವ್ರಿ ಮೆಟೀರಿಯಲ್ ಸ್ಪೆಸಿಫಿಕೇಷನ್ ಸಮೇತ ಬರಿತೀವಲ್ಲ. ಪೈಪ್ ಈ ಸೈಜ್ ಇರಬೇಕು, ಜಿ ಎ ವೈರ್ ಈ ಸೈಜ್ ಇರಬೇಕು, ಮತ್ತು ನಟ್ ಬೋಲ್ಟ್ ಹಿಂಗಿರ್ಬೇಕು, ನಟ್ ಬೋಲ್ಟ್ಸ್ ಎಷ್ಟು ತೊಗೋಬೇಕು, 4 ಲಗ್ಸ್ ತೊಗೋಬೇಕು, ಆ ಥರನೇ ಅವಶ್ಯಕತೆ ಇಲ್ಲ ಬರೆಯೋದು. ಯಾಕಂದರೆ ಇದು ಅರ್ಥಿಂಗ್ ಅನ್ನೋದು ಒಂದು ಪಾಯಿಂಟ್, ಒಂದು ಮೆಟೀರಿಯಲ್, ಪವರ್ ಇನ್ಸ್ಟಾಲೇಷನ್ ಒಂದು ಮೆಟೀರಿಯಲ್. ಹಾಗಾಗಿ ನಾನು ಶಾರ್ಟ್ಕಟಲ್ಲಿ ಬರಿತೀನಿ ಸಿಂಪಲ್ಲಾಗಿ. ಯಾವ ಥರ ಎಲೆಕ್ಟ್ರೋಡ್, GI ವೈರ್, ಚಾರ್ಕೋಲ್, ಸಾಲ್ಟ್, ಸಿವಿಲ್ ಮೆಟೀರಿಯಲ್ಸ್ ಅಂದರೆ ಎಲ್ಲ ಬಂತು. ಕಾಂಕ್ರೀಟ್, ಸಿಮೆಂಟ್ ಬಂತು, ಇಟಂಗಿ ಬಂತು, ಉಸುಕು ಬಂತು, ಎಲ್ಲನೂ ಬರುತ್ತೆ ಅದರಲ್ಲಿ. ಓಕೆ, ಪಿಟ್ ಚೇಂಬರ್ ಬರುತ್ತೆ, ನಟ್ ಬೋಲ್ಟ್ಸ್ ಎಕ್ಸೆಟ್ರಾ, ಇವೆಲ್ಲವೂ ಸೇರಿ ನನಗೆ ಒಂದು ಸೆಟ್ ಬೇಕಾಗುತ್ತೆ. PDBಗಿದು ನಾನು ಇವೆಲ್ಲ ಮೆಟೀರಿಯಲ್ ಯಾವುದಕ್ಕೆ ಬರ್ತಿದ್ದೀನಿ ನೋಡಿ, ಮೆಟೀರಿಯಲ್ ಸೆಟ್ PDBಗೆ ಏನು ಮೆಟೀರಿಯಲ್ ಬೇಕಾಗುತ್ತೆ ಅಂತ. ನೆಕ್ಸ್ಟ್ ಇಂಡಿಕೇಟರ್ಸ್ 220 volts ಇಂದು 3 numbers ಇಂಡಿಕೇಟರ್ಸ್. 3 ಅಂದರೆ ಸಪ್ಲೈ ಇದೆಯಲ್ಲ ಅಂತ ನೋಡೋದಕ್ಕೆ ಇಂಡಿಕೇಟರ್ಸ್ ತೊಗೊಂಡಿದ್ದೀನಿ. ಸೊ ದೀಸ್ ಆರ್ ದ ಮೆಟೀರಿಯಲ್ಸ್. ಫಸ್ಟ್ ಮೆಥಡ್ ಏನಪ್ಪ ಅಂದರೆ, ನೀವು ಯಾವುದೇ ಪ್ರಾಬ್ಲಮ್ ಕೊಟ್ಟರು ಕೂಡ ಲೇಔಟ್ ಬರ್ಕೊಳ್ಳಿ. ಲೇಔಟ್ ಬರ್ಕೊಂಡು ವೈರಿಂಗ್ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ, ನಿಮ್ಗೆ ಹೆಂಗೆ ಸರಿ ಅನಿಸುತ್ತೆ ವೈರಿಂಗ್ ಮಾಡಿ. ವೈರಿಂಗ್ ಸಿಂಬೋಲ್ಸ್ ಎಲ್ಲ ಬರೀರಿ. ಈ ಥರ ಇಲ್ಲಿ ಬರೆದಿರ್ತಿರಲ್ಲ ಸಿಂಬೋಲ್ಸ್ ನೋಡಿ, ಈ ಥರ ಲೇಔಟ್ ಹಾಕ್ಕೊಳ್ಳಿ. ಲೇಔಟ್ ಕೊಟ್ಟಿದ್ರೆ ಸರಿ ಅವರು, ಇಲ್ಲಾಂತಂದರೆ ನೀವೇ ಡೈಮೆನ್ಷನ್ ಬರುತ್ತೆ ಲೇಔಟ್ ಹಾಕಿ. ಲೇಔಟ್ ಹಾಕಿದ್ಮೇಲೆ ವೈರಿಂಗ್ ಮಾಡಿ, ಸಿಂಬೋಲ್ಸ್ ಹಾಕಿ, ಆ ಸಿಂಬೋಲ್ಗಳಿಗೆ ಹೆಸರು ಕೊಡಿ. ಹೆಸರು ಕೊಟ್ಟಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಿ, ಕಮಿಂಗ್ ಫಾರ್ ಟೋಟಲ್ ಲೋಡ್ ಕ್ಯಾಲ್ಕುಲೇಟ್ ಮಾಡಿ, ಕಿಲೋವ್ಯಾಟಲ್ಲಿ ಕ್ಯಾಲ್ಕುಲೇಟ್ ಮಾಡಿ, KVA ಕ್ಯಾಲ್ಕುಲೇಟ್ ಮಾಡಿ. PF ಕೊಟ್ಟಿದ್ರೆ ಸರಿ, ಇಲ್ಲಾಂತಂದರೆ PF ಕೊಟ್ಟಿಲ್ಲ ಅಂತಂದರೆ ಏನು ಮಾಡಬೇಕು, ಅಸ್ಯೂಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ KVA ಸಿಕ್ಕಿರುತ್ತೆ. ನಾನು 100 KVAಕ್ಕಿಂತ ಕಮ್ಮಿ ಇತ್ತಂದರೆ 440 volts ತೊಗೊತೀನಿ ನಾನು. ಇಲ್ಲ 100 KVಕ್ಕಿಂತ ಜಾಸ್ತಿ ಇದ್ದರೆ 11 KV ವೋಲ್ಟೇಜ್ ತೊಗೋಬೇಕಾಗತ್ತೆ. ಲೋಡ್ 5 kilowattಕ್ಕಿಂತ ಜಾಸ್ತಿ ಇದ್ದರೆ ELCB ಬಳಸ್ತೀವ ಇಲ್ಲ ಅನ್ನೋದು ಕಮೆಂಟ್ ಮಾಡಿ, ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ ಕರೆಂಟ್. ಇಲ್ಲಿ ನೋಡಿ, ನಾನು ಇಲ್ಲಿ ಎಫಿಷಿಯನ್ಸಿ ಬರೆದಿಲ್ಲ ಈ ಪ್ರಾಬ್ಲಮಲ್ಲಿ. ಓಕೆ, ಇಲ್ಲಿ ನಾನು ಕ್ವಶನ್, ಅದು ಪ್ರೀವಿಯಸ್ ಕ್ವಶನ್ಗೆ ಇದಕ್ಕೂ ಸಂಬಂಧ ಇಲ್ಲ. ನಾನು ಇಲ್ಲಿ 3 ಮೋಟ್ರ್ ತೊಗೊಂಡಿದ್ದೀನಿ, 3 ಮಿಷಿನ್ ತೊಗೊಂಡಿದ್ದೀನಿ. ಕ್ವಶನ್ ಬರೆದಿದ್ರೆ ಚೆನ್ನಾಗಿತ್ತು. ಇಲ್ಲಿ ನಾನು ಎಫಿಷಿಯನ್ಸಿ ತೊಗೊಂಡಿಲ್ಲ, √3V × PF ಅಂತ ತೊಗೊಂಡಿದ್ದೀನಿ ಅಷ್ಟೇ. ಎಫಿಷಿಯನ್ಸಿ ಕೊಟ್ಟಿದ್ರು ಅಂತಂದರೆ ಎಫಿಷಿಯನ್ಸಿ ಫಾರ್ಮುಲಾ ಆಗಲೇ ಹೇಳಿದ್ನಲ್ಲ, ಆ ಫಾರ್ಮುಲಾ ಬಳಸಬೇಕು. ಸೇಫ್ಟಿ ಫ್ಯಾಕ್ಟರ್ 2 ತೊಗೊಂಡಿದ್ದೀನಿ. ಕರೆಂಟ್ ಕಂಡುಹಿಡಿದ್ದೀನಿ. ಕರೆಂಟ್ ಕಂಡುಹಿಡಿದ್ಮೇಲೆ ನಾನು PDB ಮತ್ತು ICTP, ವೋಲ್ಟ್ ಮೀಟ್ರ್, ಆ್ಯಮೀಟ್ರ್ ಇವೆಲ್ಲ ಮೆಟೀರಿಯಲ್ಸ್ ಏನೇನು ಬೇಕಾಗತ್ತೆ ಬರ್ತಿದ್ದೀನಿ. ಇದೇನು ಮುಗೀತು, ಒಂದು ಪಾರ್ಟ್ ಮುಗೀತು. PDB ಮತ್ತು PDB ಒಳಗಡೆ ಏನೇನು ಮೆಟೀರಿಯಲ್ ಬೇಕಾಗತ್ತೆ ಮುಗೀತು ನಂದು, ರೈಟ್. ಈಗ ನೆಕ್ಸ್ಟ್ ಏನಿದೆ, ಈಚ್ ಆ್ಯಂಡ್ ಎವ್ರಿ ಮೋಟ್ರಿಗೆ, ಪ್ರತಿಯೊಂದು ಮೋಟ್ರಿಗೆ ಏನೇನು ಮೆಟೀರಿಯಲ್ ಬೇಕಾಗತ್ತೆ. ಈಗ ನನ್ನ ಹತ್ರ ಒಂದು ತೊಗೊಂಡು ಮಿಷಿನ್ 1 ಅಂತ ತೊಗೊಂಡಿದ್ದೀನಿ. ಮಿಷಿನ್ 1ಗೆ ಫಸ್ಟ್ PVC ಕಾಂಡ್ಯೂಟ್ ಎಷ್ಟು ಬೇಕಾಗುತ್ತೆ, 32 mm 39 mm ಡಯಾ 3 mm ಥಿಕ್ನೆಸ್ PVC ಕಾಂಡ್ಯೂಟ್ ಬೇಕಾಗುತ್ತೆ. ಎಷ್ಟು ಬೇಕಾಗುತ್ತೆ, 1.5 + 5 + 8 + 1.5. ನಾನು ಏನು ಮಾಡಿದ್ದೀನಿ ಇಲ್ಲಿ ಡ್ರಾಯಿಂಗ್, ಇಲ್ಲಿ ನೋಡಿ ನಿಮ್ಮ ಡ್ರಾಯಿಂಗ್ ಇರುತ್ತೆ. ನೀವು ವೈರಿಂಗಲ್ಲಿ ಹೌಸ್ ವೈರಿಂಗಲ್ಲಿ ನೋಡಿರ್ಬೋದು, ರೈಸ್ ಮತ್ತು ಹಾರಿಜಾಂಟಲ್ ರನ್ನು, ಡ್ರಾಪ್, ವರ್ಟಿಕಲ್ ಡ್ರಾಪ್ ಅಂತ ಇರುತ್ತಲ್ಲ, ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನಾನು. ಆ ಥರ ಕ್ಯಾಲ್ಕುಲೇಟ್ ಮಾಡಿ ಸುಮ್ಮನೆ ಅಸಂಪ್ಷನ್ ಮಾಡಿಕೊಂಡು ನಾನು ಇಲ್ಲಿ ಬರೆದಿದ್ದೀನಿ. ಆ ಥರ ಕ್ಯಾಲ್ಕುಲೇಟ್ ಮಾಡಿ 16 meters ಅಂತ ಬರೀರಿ. ನೆಕ್ಸ್ಟ್ PVC ಎಲ್ಬೋ, ಅವು ಎಷ್ಟು ಬೇಕಾಗುತ್ತೆ ಕೌಂಟ್ ನೋಡಿ. ಎಲ್ಲೆಲ್ಲಿ ಬೆಂಡ್ ಆಗಿರುತ್ತೆ ಪೈಪ್, ಎಲ್ಲೆಲ್ಲಿ ಡೈವರ್ಷನ್ ಆಗಿರುತ್ತೆ ಅಷ್ಟು ಬೆಂಡ್ಸನ್ನು ಹಾಕಿ. ಸ್ಯಾಡಲ್ಸ್ ಬೇಕಿದ್ರೆ ಬರೀರಿ. ಇಲ್ಲಿ ಇನ್ನು ಜಂಕ್ಷನ್ ಬಾಕ್ಸ್ ಕೂಡ ಬರಿಬೋದು. ಬೇಕಿತ್ತಂದರೆ ನಿಮಗೆ ಜಂಕ್ಷನ್ ಬಾಕ್ಸ್ ಬೇಕಿತ್ತು, ಎಲ್ಲಾದರೂ ಭಾಳ ಉದ್ದ, ಇಲ್ಲಿ ನೋಡಿ ಒಂದು 10 ಮೀಟ್ರ್ ಓಡ್ತಾ ಇದೆ ಅಂತಂದರೆ ವೈರು 10 ಮೀಟ್ರ್ ಎಳೆಯೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಅಲ್ಲೊಂದು ಜಂಕ್ಷನ್ ಬಾಕ್ಸ್ ಬಳಸ್ತಾರೆ. ಓಕೆ, ಪ್ರತಿಯೊಂದು 4 ಮೀಟ್ರಿಗೆ ಅಥವಾ 5 ಮೀಟ್ರಿಗೆ ಏನು ಮಾಡ್ತಾರೆ, ಒಂದೊಂದು ಜಂಕ್ಷನ್ ಬಾಕ್ಸನ್ನು ಬಳಸ್ತಾರೆ. ಯಾಕೆ, ವೈರ್ ಎಳೆಯೋದಕ್ಕೆ ಈಸಿ ಆಗುತ್ತೆ ಅಂತ. ನೆಕ್ಸ್ಟ್ ಸ್ಯಾಡಲ್ಸ್ ಎಷ್ಟು ಬೇಕಾಗುತ್ತೆ ನೋಡಿ, 0.75 meters ಒಂದು ಸ್ಯಾಡಲ್ಸ್ ಹಾಕಬೇಕು. ಆ ಥರ ಕ್ಯಾಲ್ಕುಲೇಟ್ ಮಾಡಿ ಬರೀರಿ. ಫ್ಲೆಕ್ಸಿಬಲ್ ಪೈಪ್ 20 mm ಡಯಾ, ಫ್ಲೆಕ್ಸಿಬಲ್ ಪೈಪ್ 1.5 meters ತೊಗೊಳ್ಳಿ. ಜಾಸ್ತಿ ಆ್ಯಕ್ಚುಲಿ 1.25 ಬೇಕಾಗುತ್ತೆ. ಕಟ್ಟಿಂಗಲ್ಲಿ ಅದಕ್ಕೆ 2.5 ಹೋಗುತ್ತೆ. ಹಾಗಾಗಿ 1.5 meters ತೊಗೊಂಡಿದ್ದೀನಿ. ಈ ಕೇಬಲ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವೇನು ಮಾಡಬೇಕಾಗುತ್ತೆ, ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಮಿಷನ್ ಪರ್ಟಿಕ್ಯುಲರ್ಲಿ
ಈ ಮಿಷಿನ್ 1 ಎಷ್ಟು ಎಚ್ ಪಿ ಇದೆ, 10 ಎಚ್ ಪಿ ಇದೆ ಅಂತ ಅಂದ್ಕೊಳ್ಳೋಣ. 10 ಎಚ್ ಪಿ ಲೋಡ್ ಇದೆ, ಅದನ್ನು ಕಿಲೋವಾಟಲ್ಲಿ ತೊಗೊಂಡಿದ್ದೀನಿ. ಇಂಟು 0.735 ಮಾಡಿದ್ರೆ 7.35 ಕಿಲೋವಾಟ್ ಆಯಿತು. ಆಮೇಲೆ ಕರೆಂಟ್ ಕಂಡುಹಿಡಿದಿದ್ದೀನಿ. ಕರೆಂಟಲ್ಲಿ ಕಿಲೋವಾಟ್ ಇಂಟು 1000 ತೊಗೊಂಡಿದ್ದೀನಿ. ವ್ಯಾಟ್ಸಲ್ಲಿ ಕನ್ವರ್ಟ್ ಮಾಡೋದಕ್ಕೆ √3 ಇಂಟು 440 ಇಂಟು 0.8 ವೋಲ್ಟೇಜ್ ಮತ್ತು ಪವರ್ ಫ್ಯಾಕ್ಟರ್ ಹಾಕಿದ್ದೀನಿ ನಾನು. ಕರೆಂಟ್ ಇಷ್ಟು ಬಂತು. ಸೇಫ್ಟಿ ಫ್ಯಾಕ್ಟರ್ 2 ತೊಗೊಂಡಿದ್ದೀನಿ. ತೊಗೊಂಡ್ಮೇಲೆ ಇಷ್ಟು ಕರೆಂಟ್ ಬಂದಿದೆ. ಈಗ ನಾನೇನು ಮಾಡ್ತೀನಿ, ಆ್ಯಸ್ ಪರ್ ದ ಟೇಬಲ್, ವೈರಿಂಗ್ ಟೇಬಲ್, ಆ್ಯಸ್ ಪರ್ ವೈರಿಂಗ್ ಟೇಬಲ್ ಅಂತ ಬರೀಬೇಕಿಲ್ಲ, ವೈರಿಂಗ್ ಬರೋದಿಲ್ಲ. ಆ್ಯಸ್ ಪರ್ ವೈರಿಂಗ್ ಟೇಬಲ್ 4 ಸ್ಕ್ವೇರ್ mm ಸಿಂಗಲ್ ಕೋರ್ PVC ಇನ್ಸುಲೇಟೆಡ್ 1100 ವೋಲ್ಟೇಜ್ ಗ್ರೇಡ್ ಕಾಪರ್ ಕೇಬಲ್ ತೊಗೊಂಡಿದ್ದೀನಿ. 16 ಮೀಟರ್ಸ್ ಪ್ಲಸ್ ಎಕ್ಸ್ಟ್ರಾ 20%. ಈ ಕೇಬಲ್ ಏನಿರುತ್ತಲ್ಲ, ನೀವು ಬೇಕಿತ್ತಂದರೆ ಇದಕ್ಕೂ ಕೂಡ ನೀವು ಟೋಟಲ್ ಲೆಂತ್ ಆಫ್ ದಿ ಕೇಬಲ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅದು ವರ್ಟಿಕಲ್ ರೈಸ್ ಮತ್ತು ಹಾರಿಜಾಂಟಲ್ ರನ್, ವರ್ಟಿಕಲ್ ಡ್ರಾಪ್ ಕ್ಯಾಲ್ಕುಲೇಟ್ ಮಾಡಿ ಬರೀಬೋದು. ಇಲ್ಲಾಂತಂದರೆ ಸಿಂಪಲ್ ಮೆಥಡ್ ಏನು ಅಂತಂದರೆ, ನಮಗಿಲ್ಲಿ ಕಾಂಡ್ಯೂಟ್ ಲೆಂತ್ ಏನು ಬಂದಿರುತ್ತಲ್ಲ, ಇದಕ್ಕೆ 20% ಆ್ಯಡ್ ಮಾಡಿ. 20% ಆ್ಯಡ್ ಮಾಡಿದ್ರೆ 16ಗೆ 20% 3.2 ಆಗುತ್ತೆ. 16 + 3.2 19 ಮೀಟರ್ಸ್ ಆಗುತ್ತೆ. 19.2 ಮೀಟರ್ಸ್ ಆಗುತ್ತೆ. ಇಂಟು 3 ಫೇಸ್ ಅಲ್ವಾ, ನಮಗೆ ಎಷ್ಟು ಬೇಕಾಗುತ್ತೆ? 3 ವೈರ್, RYB 3 ವೈರ್ ಇರ್ತವೆ. 3 ಫೇಸ್ ತೊಗೊಳ್ಳಿ. ಒಂದು ವೇಳೆ ಸಿಂಗಲ್ ಫೇಸ್ ಇತ್ತಂದರೆ ಇಲ್ಲಿ 1 ತೊಗೋಬೇಕು. ಅದೇ ಸೇಮ್ ಒಂದು ವೇಳೆ DC ಮೋಟ್ರ್ ಇತ್ತು ಅಂತಂದರೆ ಇಲ್ಲಿ ಏನು ತೊಗೋಬೇಕು? 2 ತೊಗೋಬೇಕಾಗತ್ತೆ. ಅರ್ಥ ಆಯ್ತಾ? ಸಿಂಗಲ್ ಫೇಸ್ ಇದ್ದರೆ 2 ತೊಗೊಳ್ಳಿ, DC ಇದ್ದರೂ 2 ತೊಗೊಳ್ಳಿ. 3 ಫೇಸ್ ಮೋಟ್ರ್ ಇತ್ತಂದರೆ 20 ಇಂಟು 3 ಮಾಡಿದ್ರೆ ಟೋಟಲ್ 60 ಮೀಟರ್ಸ್, ಅಪ್ರಾಕ್ಸಿಮೇಟ್ಲಿ 60 ಮೀಟರ್ಸ್ ಬರುತ್ತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಮೀಟರ್ಸ್ದು ಒಂದು 2-3 ಮೀಟರ್ಸ್ ಅಥವಾ 4 ಮೀಟರ್ಸ್ ವ್ಯತ್ಯಾಸ ಬಂದರೆ ತೊಂದರೆ ಏನೂ ಆಗಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟಾರ್ಟರ್ ಬೇಕಾಗತ್ತೆ ನನಗೆ. ಒಂದು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ತೊಗೊಂಡಿದ್ದೀನಿ. ಲೋಡ್ ನೋಡಿ, 10 ಎಷ್ಟು ಕಿಲೋವ್ಯಾಟ್ ಇದೆ ಇದು? ಕಿಲೋವ್ಯಾಟ್ 7.35 ಕಿಲೋವ್ಯಾಟ್ ಇದೆ. 3 ಕಿಲೋವ್ಯಾಟ್ಗಿಂತ ಜಾಸ್ತಿ ಇದ್ದರೆ ಸ್ಟಾರ್ ಡೆಲ್ಟಾ ತೊಗೋಬೇಕಂತಿದೆ, ಹೌದಾ? ಸೊ ಹಂಗಾಗಿ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಸೆಮಿ ಆಟೋಮೆಟಿಕ್ ತೊಗೊಂಡಿದ್ದೀನಿ. ಅದು 32 ಆಂಪಿಯರ್ಸ್ ತೊಗೊಂಡಿದ್ದು. 32 ಆಂಪ್ಸ್ ಯಾಕೆ ತೊಗೊಂಡಿದ್ದೀನಿ ನಾನು ನೋಡಿ, ಕರೆಂಟ್ ಎಷ್ಟು ಬಂದಿದೆ? 24.2 ಆಂಪಿಯರ್ಸ್ ಬಂದಿದೆ. ಹಾಗಾಗಿ ನೆಕ್ಸ್ಟ್ ಹೈಯರ್ ಗ್ರೇಡ್ ಏನಿರುತ್ತೆ, ಸೊ 32 ಇದೆ, ಅದಕ್ಕೆ 32 ಆ್ಯಂಪ್ಸ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅಂದರೆ ಅರ್ಥ ಏನು ಅಂತಂದರೆ, ಅದರೊಳಗಡೆ ಈ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಒಳಗಡೆ ನಾವು ಏನು ಕಾಂಟ್ಯಾಕ್ಟರ್ಸ್ ಬಳಸ್ತೀವಿ, ಆ ಕಾಂಟ್ಯಾಕ್ಟರ್ ಕರೆಂಟ್ ರೇಟಿಂಗ್ 30 ಆ್ಯಂಪ್ಸ್ ಇರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ 500 ವೋಲ್ಟೇಜ್ ಗ್ರೇಡ್ ಇರುತ್ತೆ. ನೀವು ಪೋಲ್ ಕೂಡ ಬರೀಬೋದು, 3 ಪೋಲ್ ಅಂತ. ನೆಕ್ಸ್ಟ್ ರಿಲೇ 12 to 32 ಆ್ಯಂಪ್ಸ್ ರಿಲೇ ತೊಗೊಂಡಿದ್ದೀನಿ. ಒಂದು ಥರ್ಮಲ್ ರಿಲೇ ತೊಗೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಸ್ಟಾರ್ಟರ್ದು. ನೆಕ್ಸ್ಟ್ ಕೆಪಾಸಿಟರ್ ಬ್ಯಾಂಕ್ ಫಾರ್ಮುಲಾ ಏನಿದೆ? HP / 2.5 ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿ 2.5 HP ನಾವು 1 KVR ಬಳಸಬೇಕಂತಿದೆ. HP 10 HP ಇದೆ, / 2.5 ಅಂತಂದರೆ 4 ಬರುತ್ತೆ. 4 KVR ಕೆಪಾಸಿಟರ್ ಬ್ಯಾಂಕ್ 1 ಬೇಕಾಗುತ್ತೆ ನನಗೆ, ಹೌದಾ? 4 KV ಕೆಪಾಸಿಟಿ. ಇಲ್ಲಿ ಕೂಡ ರಿಲೇ ಒಂದು ಇದು ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಸೆಮಿ ಆಟೋಮೆಟಿಕ್ 1 ನಂಬರ್ ಅಂತ ಬರೀರಿ ಇಲ್ಲಿ. ನೆಕ್ಸ್ಟ್ ಕೆಪಾಸಿಟರ್ ಬ್ಯಾಂಕ್ 1 ಬರ್ತಿದ್ದೀನಿ ನಾನು. ಕೆಲವೊಬ್ರು ಏನು ಕೇಳ್ತಾರೆ, ಈ ಪವರ್ ಫ್ಯಾಕ್ಟರ್ ಏನಾಗುತ್ತೆ, HP ಎಷ್ಟಿರುತ್ತೆ? ಅದು 1.5 HP ಇರುತ್ತೆ. ಎಷ್ಟಿರುತ್ತೆ? 1.5 HP. 1.5 HP / 2.5 ಮಾಡಿದ್ರೆ ಕಮ್ಮಿ ಬರುತ್ತೆ, 0.2 0.3 ಬರುತ್ತೆ. ತೊಂದರೆ ಇಲ್ಲ. 0.3 ಬಂತಂದರೆ 0.5 KVR ಅಂತ ಬರೀರಿ. ಓಕೆ, 0.8 ಇತ್ತು ಅಂತಂದ್ರೆ 1 KVR ಅಂತ ಬರೀರಿ. ತೊಂದರೆ ಏನೂ ಆಗೋಲ್ಲ. ಓಕೆ, ಕನ್ಫ್ಯೂಷನ್ ಜಾಸ್ತಿ ಆಗೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಅರ್ಥಿಂಗ್ ಸೆಟ್ ಅಂತ ತೊಗೊಳ್ತೀನಿ. ಪೈಪ್ ಅರ್ಥಿಂಗ್ ಸೆಟ್ ಅಂತ ತೊಗೊಂಡಿದ್ದೀನಿ. ಎಲೆಕ್ಟ್ರೋಡ್, GI ವೈರ್, ಚಾರ್ಕೋಲ್, ಸಾಲ್ಟ್, ನಟ್ ಬೋಲ್ಟ್ಸ್ ಆ್ಯಂಡ್ ಸಿವಿಲ್ ಮೆಟೀರಿಯಲ್ಸ್ ಒಂದು ಸೆಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಪ್ರೊಟೆಕ್ಷನ್. ಇದಕ್ಕೆ ಪ್ರೊಟೆಕ್ಷನ್ ಬೇಕಲ್ಲ, ಅದಕ್ಕೆ 32 ಆ್ಯಂಪ್ಸಿಂದು 3 ಫೇಸ್ ICTB 500 ವೋಲ್ಟೇಜ್ ಗ್ರೇಡ್ 1 ನಂಬರ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಮಿಸ್ಲೆನಿಯಸ್ ಮೆಟೀರಿಯಲ್ಸಲ್ಲಿ ನಾನು ಬರೆದಿಲ್ಲ ಇಲ್ಲಿ 10th ಪಾಯಿಂಟ್. ಮಿಸ್ಲೆನಿಯಸ್ ಮೆಟೀರಿಯಲ್ಸಲ್ಲಿ ಏನು ಬೇಕಾಗುತ್ತೆ? ನಟ್ ಬೋಲ್ಟ್ಸ್ ಬೇಕಾಗುತ್ತೆ, ವಾಷರ್ಸ್ ಬೇಕಾಗುತ್ತೆ, ಲಗ್ಸ್ ಬೇಕಾಗುತ್ತೆ. ಲಗ್ಸ್ ಬರೆದಿಲ್ಲ ನಾನು, ಲಗ್ಸ್ ಅಲ್ಯೂಮಿನಿಯಂ ಲಗ್ಸ್ ಬೇಕಾಗುತ್ತೆ. ಅವುಗಳನ್ನು ನೀವು 10th ಐಟಮ್ ಹಾಕಿ ಮಿಸ್ಲೆನಿಯಸ್ ಮೆಟೀರಿಯಲ್ ಅಂತ ಬರೀರಿ. ಸೊ ದಿಸ್ ಈಸ್ ಹೌ ವಿ ವಿಲ್ ಕ್ಯಾಲ್ಕುಲೇಟ್ ಫಾರ್ ಮೆಟೀರಿಯಲ್ಸ್ ಫಾರ್ ಈಚ್ ಮಿಷಿನ್. ಪ್ರತಿ ಮಿಷಿನ್ಗೂ ಕೂಡ ಇದೇ ಮೆಟೀರಿಯಲ್ ಕಾಮನ್ ಇರುತ್ತೆ. ಒಂದು ಮಿಷಿನ್ ಇದೆ, ನಾನು ಇಷ್ಟು ಬರ್ತಿದ್ದೀನಿ. ಇನ್ನೊಂದು ಮಿಷಿನ್ ಇತ್ತಂದರೆ ಇದೇ ಸೇಮ್ ಪ್ರೋಸೆಸ್, ಸೇಮ್ ಮೆಥಡ್ ಇರುತ್ತೆ. ಇದೇ ಮೆಥಡಲ್ಲಿ ನೀವೇನು ಮಾಡ್ತೀರಿ, ಪ್ರಾಬ್ಲಮ್ನ ಅದಕ್ಕೂ ಕೂಡ ಬೇಕಾಗಿರೋ ಮೆಟೀರಿಯಲ್ಸನ್ನು ಬರೀರಿ. ಈಗ ನೋಡಿ, ನಾನು ಎರಡೇ ತೋರಿಸ್ತಿದ್ದೀನಿ ಇಲ್ಲಿ. ಒಂದೇನಿದು ಲೇಔಟ್ ಡ್ರಾ ಮಾಡಿ, ಟೋಟಲ್ ಲೋಡ್ ತೊಗೊಳ್ಳಿ, KVA ಕರೆಂಟ್ ಕಂಡುಹಿಡೀರಿ, PDB ಹತ್ರ ಏನು ಮೆಟೀರಿಯಲ್ ಬೇಕಾಗುತ್ತೆ ಬರೀರಿ. ಓಕೆ, ನೆಕ್ಸ್ಟ್ ಇದು ಆದಮೇಲೆ ಪ್ರತಿ ಮಿಷಿನ್ಗೆ ಈ ಮೆಥಡಲ್ಲಿ ಏನೇನು ಮೆಟೀರಿಯಲ್ ಬೇಕಾಗುತ್ತೆ 10 ಮೆಟೀರಿಯಲ್ ಬರ್ತಿದ್ದೀನಿ ನಾನು, 9 ಮೆಟೀರಿಯಲ್ ಬರ್ತಿದ್ದೀನಿ. 10ನೇದು ಮಿಸ್ಲೇನಿಯಸ್. 10 ಮೆಟೀರಿಯಲ್ ಸೇಮ್ ಇದೇ ಥರ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಒಂದು ಚೇಂಜ್ ಏನಾಗುತ್ತೆ ನಿಮಗೆ ಅಂತಂದರೆ 3 ಫೇಸ್ ಇಲ್ಲಿ ತೊಗೊಂಡಿದ್ದೀನಿ ನೋಡಿ. ಸಿಂಗಲ್ ಫೇಸ್ ಮೋಟ್ರ್ ಇತ್ತಂದರೆ ಇಲ್ಲಿ 2 ತೊಗೊಳ್ಳಿ, DC ಮೋಟ್ರ್ ಇದ್ದರೂ ಕೂಡ ಇಲ್ಲಿ 2 ತೊಗೊಳ್ಳಿ. ಅದು ಒಂದು ವ್ಯತ್ಯಾಸ ಬಿಟ್ಟರೆ ಬೇರೆ ಏನೇನು ಚೇಂಜ್ ಆಗೋದೇ ಇಲ್ಲ. ಆಮೇಲೆ DC ಮೋಟ್ರ್ ಇತ್ತು ಅಂತಂದರೆ ಕೆಪಾಸಿಟರ್ ಬ್ಯಾಂಕ್ ಬೇಕಾಗಿಲ್ಲ. DC ಮೋಟ್ರಿಗೆ ಕೆಪಾಸಿಟರ್ ಬ್ಯಾಂಕ್ ಬೇಕಾಗಿಲ್ಲ. ಇವೆರಡು ನೆನ್ಪಿಟ್ಕೊಳ್ಳಿ. ಸೊ ಈ ಥರ ನೀವು ನಾನು ಬರ್ದಿರೋದು ಥಿಯರಿ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ. ನೀವು ಯಾವ್ದಾರು ಒಂದು ಪ್ರಾಬ್ಲಮ್ ತೊಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಏನಾದ್ರು ಡೌಟ್ಸ್ ಇತ್ತಂತಂದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಓಕೆ.
ದಿಸ್ ಎಂಡ್ಸ್. ಥ್ಯಾಂಕ್ ಯು.